ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಮನೋಜ್ ದೇವಿಕಾ ಮನೆಗೆ ಬರ್ತಾನೆ. ಬನ್ನಿ ಹೇಳಿ ಅಂದರೆ ನಿಮಗೋಸ್ಕರನೇ ಕಾಯ್ತಾ ಇದ್ದೆ, ನೀವು ಬರ್ತೀನಿ ಅಂತ ಹೇಳಿ ತುಂಬ ಟೈಮ್ ಆಯಿತು, ಎಲ್ಲಿ ಬರಲ್ವ ಅಂತ ಅಂದ್ಕೊಂಡೆ. ದೇವಿಕಾ ಹಾಗಂತಿರೋವಾಗ ಸ್ವಲ್ಪ ವರ್ಕ್ ಇತ್ತು ಆಂಟಿ, ಅದಕ್ಕೆ ಲೇಟ್ ಆಯಿತು ಅಂತಾನೆ ಮನೋಜ. ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನೀವು ಹೇಳ್ತಿರೋದೆಲ್ಲ ಸರಿಯಾಗೇ ಇದೆ, ಆದರೆ ಈ ಮನೆ ಅಳಿಯನಾಗಿ ನೀವು ಸರಿಯಾಗಿ ನಡ್ಕೋತಿಲ್ವಲ್ಲ. ದೇವಿಕಾ ಹಾಗಂತಿರುವಾಗ ಯಾಕಂಟಿ ಈ ಥರ ಮಾತಾಡ್ತಿದ್ದೀರಾ ಅಂತಾನೆ. ನನ್ನ ಮಗಳಿಗೆ ಅಮ್ಮ ಆಗಿ ನಾನು ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡಿದ್ದೀನಿ. ಅವಳ ಮದುವೆನೂ ಕೂಡ ಚೆನ್ನಾಗೇ ಮಾಡಿಕೊಟ್ಟಿದ್ದೀನಿ. ನೀವು ಕೇಳಿದಷ್ಟು ದುಡ್ಡನ್ನು ಕೊಟ್ಟಿದ್ದೀನಿ. ನಾನು ಮೊದಲೇ ಹೇಳಿದ್ದೀನಿ ಈ ಆಸ್ತಿಲಿ ನಿಮಗೂ ಕೂಡ ಭಾಗ ಇದೆ ಅಂತ. ಅದೆಲ್ಲ ನಿಮ್ಮ ಕೈ ಸೇರಬೇಕು ಅಂದರೆ ನೀವು ಕೂಡ ಈ ಮನೆ ಅಳಿಯನ ಥರ ನಡ್ಕೋಬೇಕು. ಆದರೆ ನೀವು ಈ ಮನೆ ಅಳಿಯನಾಗೋ ಅಥವಾ ನನ್ನ ಮಗಳು ಗಂಡನಾಗಿಯೂ ಕೂಡ ನೀವು ಸರಿಯಾಗಿ ನಡ್ಕೋತಾನೇ ಇಲ್ಲ. ನನ್ನ ಮಗಳಿಗೋಸ್ಕರ ನನ್ನ ಕೈಲಿ ಏನೇನಾಗುತ್ತೋ ಅದನ್ನೆಲ್ಲ ನಾನು ಈಗಾಗಲೇ ಮಾಡಿದ್ದೀನಿ. ಈಗ ನೀವು ಮಾಡಬೇಕಾಗಿರೋದು ಒಂದೇ ಒಂದು, ನನ್ನ ಮಗಳ ಜೊತೆ ಸೇರಿ ನೀವು ಬಾಳಬೇಕು. ಅವ್ರಾಗಂತಿರುವಾಗ ಖಂಡಿತ ಒಂದಿನ ಅದೆಲ್ಲ ನಡೆಯುತ್ತೆ ಆಂಟಿ ಅಂತಾನೆ ಮನೋಜ. ಆ ನಾಳೆ ಅನ್ನೋದು ಯಾವಾಗ ಬರುತ್ತೆ ಅದನ್ನು ನಾನು ಕೇಳ್ತಿರೋದು. ಯಾವಾಗ ನೀವು ಪರ್ಮನೆಂಟಾಗಿ ಇಲ್ಲೇ ಬಂದಿರೋದು ಹಾಗಂತ ದೇವಿಕಾ ಕೇಳ್ತಿರೋವಾಗ, ಆಂಟಿ ನಿಮಗೆ ಗೊತ್ತಲ್ವಾ ಡಿವೋರ್ಸ್ ಕೇಸ್ ನಡೀತಿದೆ, ಅದಕ್ಕೆ ಜಡ್ಜ್ಮೆಂಟ್ ಬರ್ದೇನೆ ಕನಗ ಜೊತೆ ಹಸ್ಬೆಂಡ್ ಥರ ಜೀವನ ಮಾಡೋದು. ಹೊರಗಡೆ ಏನಾದರೂ ಗೊತ್ತಾಗ್ಬಿಟ್ರೆ ಆಮೇಲೆ ಕೋರ್ಟ್ ನನ್ನ ಮೇಲೆ ಆ್ಯಕ್ಷನ್ ತಗೊಳಕ್ಕೆ ಹೇಳ್ಬಿಡುತ್ತೆ. ಮನೋಜ್ ಆಗಂತಿರುವಾಗ ಅಳಿಯಂದ್ರೆ ಯಾವಾಗ ಕೇಳಿದ್ರು ಇದನ್ನೇ ಹೇಳ್ತಿದ್ದೀರಾ, ಇನ್ಯಾವಾಗ ನಿಮಗೆ ಡೈವರ್ಸ್ ಸಿಗುತ್ತೆ? ದುಡ್ಡು ಕೊಟ್ಟರೆ ಸಿಗುತ್ತೆ ಅಂತ ಹೇಳಿದ್ರಲ್ವಾ, ದುಡ್ಡು ಕೊಟ್ರಾ ಇಲ್ವಾ ಹಾಗಂತ ದೇವಿಕಾ ಹೇಳ್ತಿರುವಾಗ, ಅದನ್ನೆಲ್ಲ ಕೊಟ್ಟಾಯ್ತಾ ಆಂಟಿ ಅಂತಾನೆ ಮನೋಜ. ಹಾಗಾದರೆ ಇಷ್ಟೊತ್ತಾಗಲೇ ಡೈವರ್ಸ್ ಸಿಕ್ಕಿರ್ಬೇಕಿತ್ತಲ್ವಾ ಅಂತಾರೆ ದೇವಿಕಾ. ದುಡ್ಡು ಕೊಟ್ಟು ಸೆಟ್ಲ್ಮೆಂಟ್ ಮಾಡಾಯಿತು, ಈಗ ಕೋರ್ಟ್ಗೆ ಹೀರೋಯಿನ್ಗೆ ಹೋಗ್ಬೇಕು. ಇನ್ನು ಕೋರ್ಟ್ನಲ್ಲಿ ಟೈಮ್ ಯಾವಾಗ ಅಂತ ಹೇಳಲಿಲ್ಲ, ಲೇಟ್ ಆಗ್ಬೋದು. ಯಾವುದಾದ್ರೂ ಒಂದು ರೀಸನ್ನಿಂದ ತಳ್ಕೊಂಡು ಹೋಗ್ತಾನೆ ಇದೆ. ಡಿವೋರ್ಸ್ ಸಿಕ್ಕಿದ ತಕ್ಷಣ ನಾನೇ ನಿಮ್ಮ ಹತ್ರ ಬಂದು ಹೇಳ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ ಆಂಟಿ ಅಂತಾನೆ ಮನೋಜ. ಆಗ ದೇವಿಕಾ ಕೋಪ ಮಾಡಿಕೊಂಡು, ನೀವು ಹೇಳ್ತಿರೋದು ನೋಡಿದ್ರೆ ಯಾವಾಗ ಡೈವರ್ಸ್ ಸಿಗುತ್ತೆ ಅಂತಾನೆ ಗೊತ್ತಿಲ್ಲ, ಅದು ಯಾವಾಗ ಬೇಕಾದರೂ ಸಿಗಲಿ, ಈಗ ನಾನು ಹೇಳೋದನ್ನ ಕೇಳಿ. ಅವ್ರಾಗಂತಿರುವಾಗ, ಇಲ್ಲ ಆಂಟಿ ಡಿವೋರ್ಸ್ ಸಿಗ್ದೇನೆ ಅಂತ ಮನೋಜ ಹೇಳಕ್ಕೆ ಬರ್ತಾನೆ. ಅಳಿ ಅಂದರೆ ಊರವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಜೀವನ ಮಾಡಬೇಕು ಅಷ್ಟೇ ತಾನೇ. ಡೈವರ್ಸ್ ಸಿಗೋವರೆಗೂ ಹೊರಗಡೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ನನ್ನ ಮಗಳ ಜೊತೆ ಗಂಡನ ಥರ ಜೀವನ ಮಾಡ್ಬೇಕು ನೀವು. ದೇವಿಕಾ ಹಾಗಂತಿರುವಾಗ, ಆಂಟಿ ಅದಕ್ಕೆ ನಾನು ಕಳ್ತನದಲ್ಲಿ ಬಂದೋಗ್ಬೇಕಾ ಅಂತಾನೆ ಮನೋಜ. ಅದೇನಾದರೂ ಆಗಲಿ ನೀವು ನನ್ನ ಮಗಳ ಜೊತೆ ಇರಲೇಬೇಕು, ಆಗಲೇ ನನ್ನ ಮಗಳು ಮೆಂಟಲ್ ಪ್ರಾಬ್ಲಮ್ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿರೋದು. ಅವಳು ಇಂಪ್ರೂವ್ ಆಗಬೇಕು ಅಂದರೆ ನೀವು ಇನ್ಮೇಲೆ ಯಾವಾಗಲೂ ಇಲ್ಲೇ ಇರಬೇಕು ಅಂತಾರೆ. ಅಯ್ಯೋ ಆಂಟಿ ನಾನು ಇಲ್ಲೇ ಇರೋಕ್ಕಾಗುತ್ತೆ, ನಮ್ಮ ಮನೇಲಿ ಏನಾದರೂ ಗೊತ್ತಾದರೆ ದೊಡ್ಡ ಪ್ರಾಬ್ಲಮೇ ಆಗಿಬಿಡುತ್ತೆ. ಮನೋಜ್ ಆಗಂತಿರೋವಾಗ, ಇಲ್ಲಿ ಬಿಡಿ ಅದ್ರ ಬಗ್ಗೆ ನಾನು ಚಿಂತೆ ಮಾಡಲ್ಲ, ಅದನ್ನು ನೀವು ಹೇಗೆ ಬೇಕಾದರೂ ಸಂಭಾಳಿಸಿ. ಈಗ ನೀವು ಕನಗ ಕತ್ಗೆ ತಾಲಿ ಕಟ್ಟಿದ್ದೀರಾ, ಅವಳು ನಿಮ್ಮ ವೈಫು, ಅದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಂತಾರೆ ದೇವಿಕಾ. ಅದೆಲ್ಲ ನೆನಪಿದೆ ಆಂಟಿ, ನೀವೀಗ ಇರೋ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳಿ ಅಂತಿರೋವಾಗ, ಎಲ್ಲನ ಅರ್ಥ ಮಾಡ್ಕೊಂಡೆ ನಾನೀಗ ತಾಳ್ಮೆಯಿಂದ ಇರೋದು. ಇಲ್ಲ ಅಂದಿದ್ರೆ ನಾನು ಮಾತಾಡೋ ರೀತಿನೇ ಬೇರೆ ಇರ್ತಿತ್ತು. ಇಲ್ಲಿ ನೋಡಿ ಅಳಿ ಅಂದರೆ ನನ್ನ ಮಗಳೇ ನನಗೆಲ್ಲಾನು. ಅವಳ ಲೈಫ್ ಚೆನ್ನಾಗಿರಬೇಕು, ಅವಳು ಚೆನ್ನಾಗಿ ಬಾಳೋದನ್ನು ನಾನು ನೋಡಬೇಕು. ಇನ್ಮೇಲೆ ದಿನ ನೀವು ಇಲ್ಲಿಗೆ ಬರಬೇಕು. ದೇವಿಕಾ ಹಾಗಂತಿರುವಾಗ, ದಿನಾಲೂನಾ ಅಂತ ಮನೋಜ ಕೇಳ್ತಾನೆ. ಹೌದು ಅಂತಾರೆ. ಅವಳು ಆಸೆ ಪಟ್ಟರೆ ಅವಳ ಜೊತೆ ಸಿನಿಮಾ ಮಾಲು ಅಂತೆಲ್ಲ ಹೋಗಬೇಕು. ಆಮೇಲೆ ಅವಳನ್ನ ಹಾಸ್ಪಿಟ್ಲಿಗೆ ಅವಾಗವಾಗ ಚೆಕಪ್ ಕರ್ಕೊಂಡೋಗ್ಬೇಕು. ಅವಳು ಟ್ರೀಟ್ಮೆಂಟ್ ಕೊಡ್ತಿರೋ ಡಾಕ್ಟರ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಕನಕ ಮೆಡಿಕಲ್ ಡೀಟೇಲ್ಸ್ ಎಲ್ಲನೂ ಮೊದಲು ತಿಳ್ಕೊಳ್ಳಿ ಅಂತಾಳೆ. ಆಂಟಿ ಇದನ್ನೆಲ್ಲ ನಾನು ಮಾಡ್ತೀನಿ, ಆದರೆ ಸ್ವಲ್ಪ ಟೈಮ್ ಬಿಟ್ಟು ಅಂತ ಮನೋಜ ಹೇಳ್ತಿರುವಾಗ, ಇಲ್ಲ ಅಳಿ ಅಂದರೆ ನೀವು ಇದನ್ನೆಲ್ಲ ಇವತ್ತಿಂದನೇ ಶುರು ಮಾಡಬೇಕು. ಕನಗ ಜೊತೆ ನೀವು ಹಸ್ಬೆಂಡಾಗಿ ನಡ್ಕೊಳ್ಳೇಬೇಕು. ಅವರಾಗೆ ಮಾತಾಡ್ತಿರೋವಾಗಲೇ ಮನೆ ಕೆಲಸದವಳು ಅಲ್ಲಿಗೆ ಬರ್ತಾಳೆ. ಅಮ್ಮ ನಮಸ್ಕಾರ ನಮ್ಮ ಸ್ವಲ್ಪ ಲೇಟ್ ಆಗಿಬಿಡ್ತು ಅಂತಾರೆ. ಇಲ್ಲಿ ಬಿಡು ಅಂತ ದೇವಿಕಾ ಹೇಳ್ತಾರೆ. ಆಂಟಿ ಇವ್ರು ಯಾರು ಅಂತ ಕೇಳ್ತಾನೆ ಮನೋಜ. ಇಲ್ಲಿ ಕೆಲಸ ಮಾಡೋರು ಅಂತಾರೆ. ಅಮ್ಮ ಇವ್ರಿಗೇನೆ ನಮ್ಮ ಪಾಪುನ ಮದುವೆ ಮಾಡಿರೋದು ಅಂತ ಕೇಳ್ತಾರೆ. ಹೌದು ಅಂತ ದೇವಿಕಾ ಹೇಳ್ತಾರೆ. ಸರ್ ನಮಸ್ಕಾರ ಸರ್, ಮದುವೆ ಟೈಮ್ನಲ್ಲಿ ಊರಿಗೆ ಹೊಟ್ಟೋಗಿದೆ, ಅದಕ್ಕೆ ಬರೋಕ್ಕಾಗಲಿಲ್ಲ. ಈಗ 2 ದಿನದ ಹಿಂದೆ ಬಂದೆ, ಆದರೆ ನಿಮ್ಮನ್ನು ನೋಡೋಕ್ಕಾಗಲಿಲ್ಲ. ಅಮ್ಮ ನಮ್ಮ ಪಾಪುಗೆ ಒಳ್ಳೆ ಜೋಡಿನಮ್ಮ. ನಾನು ಅಮ್ಮವ್ರ ಹತ್ರ ಕೇಳಿದೆ ನೀವು ಬರ್ತಾನೆ ಇಲ್ವಲ್ಲ ಅಂತ, ಹೊರಗಡೆ ಎಲ್ಲ ಬೇರೆ ಊರಿಗೆ ಹೋಗಿದ್ದಾರೆ ಅಂತ ಹೇಳಿದರು. ಅವ್ರಾಗಂತಿರುವಾಗ ಬಿಸ್ನೆಸ್ ವಿಷಯದ ಮೇಲೆ ಬೇರೆ ಊರಿಗೆ ಹೋಗಿದೆ ಅಂತಾನೆ ಮನೋಜ. ಅದೇ ಈಗ ಬಂದುಬಿಟ್ಟಿದ್ದೀರಲ್ಲ, ನಿಮಗೆ ಊಟಕ್ಕೆ ಏನು ಬೇಕು ಹೇಳಿ, ವೆಜ್ಜಾ ನಾನ್ ವೆಜ್ಜಾ? ನಾನು ಎಲ್ಲನೂ ಚೆನ್ನಾಗಿ ಮಾಡ್ತೀನಿ ಸರ್, ನಿಮ್ಗೇನು ಇಷ್ಟನೋ ಅದನ್ನೇ ಮಾಡ್ಕೊಡ್ತೀನಿ, ಏನು ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ಇಲ್ಲ ನನಗೇನು ಬೇಡ, ನನ್ನ ಕೆಲಸ ಇದೆ ಹೋಗಬೇಕು ಅಂತಾನೆ ಮನೋಜ. ನೀನು ಹೋಗಿ ಒಳಗೆ ಕೆಲಸ ನೋಡ್ಕೊ ಅಂತ ದೇವಿಕಾ ಹೇಳ್ತಾರೆ. ಸರಿನಮ್ಮ, ಈಗ ಸರ್ ಬಂದುಬಿಟ್ಟಿದ್ದಾರಲ್ಲ, ಅವ್ರಿಗೆ ಯಾವಾಗ ಬೇಕಾದರೂ ಏನು ಬೇಕಾದರೂ ಅಡುಗೆ ಮಾಡಿಕೊಡ್ತೀನಿ ಅಂತ ಹೇಳೋಗ್ತಾರೆ. ಆಗ ದೇವಿಕಾ ಕೇಳಿದ್ರಾಡಿ ಅಂದರೆ ಮನೆ ಕೆಲಸ ಮಾಡೋರಿಂದ ಹಿಡಿದು ನೆಂಟ್ರಿಷ್ಟೆಲ್ಲ ನೀವು ಯಾಕೆ ಬರ್ತಿಲ್ಲ, ನಿಮ್ಮ ಮಗಳು ಗಂಡ ಎಲ್ಲಿ ಅಂತ ಕೇಳ್ತಿದ್ದಾರೆ. ನಾನು ಅವ್ರ ಪ್ರಶ್ನೆಗೆ ಏನಂತ ಉತ್ತರ ಕೊಡಲಿ? ನನ್ನ ಮಗಳು ಗೌರವಯುತವಾಗಿ ಜೀವನ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ, ಆದ್ದರಿಂದ ಇನ್ಮೇಲೆ ನೀವು ಇಲ್ಲಿ ಬರಲೇಬೇಕು. ಅವ್ರಾಗಂತಿರೋವಾಗ ಆಗಲಿಗೆ ಕನಗ ಮಲಗಿದ್ದು ಎದ್ದು ಬರ್ತಾಳೆ. ಸಾರಿ ನಮ್ಮ ಮಲಗಿಬಿಟ್ಟಿದ್ದೆ, ನೀವು ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ತಾಳೆ. ಮನೋಜ್ ಅಲ್ಲಿರೋದನ್ನ ನೋಡಿ ಜಂಪ್ ಮಾಡಿ ಹಾಯ್ ಹಸ್ಬೆಂಡ್ ಅಂತ ತೋಳು ಹಿಡ್ಕೊಂಡು ಎಳಿತಾಳೆ. ಯಾವಾಗ ಬಂದ್ರಿ ಅಂತ ಕೇಳ್ತಾಳೆ. ಈಗ ತಾನೇ ಬಂದೆ ಅಂತಾನೆ. ಸಾರಿ ನಾನು ಮಲಗಿಬಿಟ್ಟಿದ್ದೆ, ಇನ್ಮೇಲೆ ನಾನು ಜಾಲಿಯಾಗಿರ್ಬೋದು ಅಂತಿರೋವಾಗ ನೋಡಿದ್ರಾಳಿ ಅಂದರೆ ನಿಮ್ಮನ್ನ ನೋಡ್ತಿದ್ರೆ ಅವಳು ಸಂತೋಷ ಪಡ್ತಾಳೆ. ಅವಳಿಗೀಗ ಸ್ವಲ್ಪ ಎಲ್ಲ ಅರ್ಥ ಆಗ್ತಿದೆ. ನೀವು ಜೊತೆ ಸೇರಿ ಜೀವನ ಮಾಡಿದ್ರೆ ಅವಳು ಖಂಡಿತವಾಗ್ಲೂ ಪೂರ್ತಿಯಾಗಿ ಗುಣ ಆಗ್ತಾಳೆ.
ದೇವಿಕಾ ಹಾಗಂತಿರುವಾಗ ಅಮ್ಮ ನಾನು ನನ್ನ ಹಸ್ಬೆಂಡ್ ಜೊತೆ ಹೊರಗಡೆ ಹೋಗ್ಬೋದಾ ಅಂತ ಕೇಳ್ತಾಳೆ. ಕನಗ ಹಾಗಂತಿರುವಾಗ ಅವರು ನಿನ್ನ ಹಸ್ಬೆಂಡ್ ಅಮ್ಮ, ನೀನು ಎಲ್ಲಿಗೆ ಬೇಕಾದರೂ ಹೋಗು ಅಂತಾರೆ. ಆಗ ಕನಗ ಹಸ್ಬೆಂಡ್ ನಾವು ಪಾರ್ಕಿಗೆ ಹೋಗೋಣ, ಅಲ್ಲೋಗಿ ನಾವು ಇಬ್ಬರು ಜೊತೆ ಸೇರಿ ಆಟ ಆಡೋಣ. ಅವಳಾಗಂತಿರುವಾಗ ಇಲ್ಲ ಅದು ಬಂದು ಅಂತ ಮನೋಜ ಹೇಳಕ್ ಬರ್ತಾನೆ. ಆಗ ದೇವಿಕಾ ಅಳಿ ಅಂದರೆ ಅವಳು ಆಸೆ ಪಟ್ಟು ಕೇಳ್ತಿದ್ದಾಳೆ, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ ನಿಮಗೆ? ಅವ್ರಾಗಂತಿರುವಾಗ ಹ್ಞೂ ಅಂತ ತಲೆ ಆಡಿಸ್ತಾನೆ ಮನೋಜ. ಸರಿ ಕನಗ ಪಾರ್ಕಿಗೆ ತಾನೇ ಹೋಗೋಣ ಅಂತಾನೆ. ಕನಗ ಕುಣಿತಾ ಖುಷಿ ಪಡ್ತಾ ಇರ್ತಾಳೆ. ಅಮ್ಮ ನಾನು ಹಸ್ಬೆಂಡ್ ಜೊತೆ ಪಾರ್ಕು ಹೋಗ್ತಿದ್ದೀನಿ ಅಂತಾಳೆ. ಸರಿ ಡ್ರೆಸ್ನ ಬೇರೆ ಹಾಕೊಂಡು ಹೋಗು ಅಂತಾರೆ ದೇವಿಕಾ. ನಾನು ಹೋಗಿ ಬೇರೆ ಡ್ರೆಸ್ ಹಾಕೊಂಡು ಬರ್ತೀನಿ ಅಂತ ಕನಗ ಕುಣಿತಾ ಹೋಗ್ತಾಳೆ. ಅಳಿ ಅಂದರೆ ಇದನ್ನೇ ನಾನು ಎದುರು ನೋಡ್ತಿದ್ದು ಅಂತ ದೇವಿಕಾ ಹೇಳ್ತಾರೆ. ಹಾಗಲ್ಲ ಆಂಟಿ ನಾವಿಬ್ರೇನೆ ಅಂತ ಮನೋಜ್ ಹೇಳಕ್ ಬರ್ತಾನೆ. ಇಲ್ಲಿ ನೋಡಿ ಅಳಿ ಅಂದರೆ ಮದುವೆ ಆಯಿತು, ತಾಲಿನೂ ಕಟ್ಟಾಯಿತು, ಇನ್ನು ಎಷ್ಟು ದಿನ ಅಂತ ಮುಚ್ಚಿಟ್ಕೊಳ್ಳೋದು? ಅವಳು ಸಣ್ಣ ಸಣ್ಣ ಆಸೆನ ನೀವು ನೆರವೇರಿಸಲೇಬೇಕು, ಕರ್ಕೊಂಡು ಹೋಗಿದ್ದು ಬನ್ನಿ ಅಂತ ದೇವಿಕಾ ಹೇಳ್ತಾರೆ. ಆಗಲಿ ಆಂಟಿ, ನಾನು ಒಂದ್ಸರಿ ಶೋರೂಮ್ಗೆ ಫೋನ್ ಮಾಡಿ ಬರ್ತೀನಿ ಅಂತ ಹೇಳ್ತಾನೆ. ಸರಿ ಅಳಿ ಅಂದ್ರೆ ಅಂತ ಹೇಳಿ ದೇವಿಕಾ ಹೊರಟೋಗ್ತಾರೆ. ನಾನು ಇಲ್ಲಿಗೆ ಬಂದಿದ್ದೆ ತಪ್ಪಾಯಿತು, ಸರಿಯಾಗಿ ಸಿಕ್ಕಾಕೊಂಡೆ ಅಂತ ಮನೋಜ ಜ್ಯೋತಿಷಿಗೆ ಫೋನ್ ಮಾಡ್ತಾನೆ. ಹೇಳಿ ಪಪ್ಪರಪ್ಪ ಮನೋಜ್, ಈಗ ತಾನೇ ನಿಮಗೆ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡೆ, 100 ವರ್ಷ ಆಯುಷ್ ನಿಮಗೆ ಅಂತಾನೆ ಜ್ಯೋತಿಷಿ. ಅರೆ ಏನು ಸರ್ ನೀವು ಬೇರೆ, ಸ್ವಲ್ಪ ನನ್ನ ಆಯ್ಸೆ ಮುಗ್ದೋಗ್ತಿದೆ, ಇಲ್ಲಿ ನಾನು ಇಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀನಿ ಅಂತಾನೆ. ಹೇಳಬೇಕು ಅಂದರೆ ನಿಮ್ಗೆ ಇನ್ಮೇಲೆ ನಿಮ್ಮ ಜಾತಕದ ಪ್ರಕಾರ ಯಾವ ಸಮಸ್ಯೆನೂ ಬರಬಾರ್ದಲ್ಲ ಅಂತ ಜ್ಯೋತಿಷಿ ಹೇಳ್ತಾರೆ. ಮನೆಗೆ ಹೋದರೆ ಅಲ್ಲೊಂದು ಸಮಸ್ಯೆ, ಇಲ್ಲಿಗೆ ಬಂದರೆ ಕನಗ ಮನೇಲಿ ನನಗೆ ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ ಅಂತಾನೆ. ಸರಿ ಏನು ವಿಷಯ ಹೇಳಿ ಅಂತಾರೆ ಜ್ಯೋತಿಷಿ. ಕನಗನ ಪಾರ್ಕು ಕರ್ಕೊಂಡೋಗಿ ಅಂತ ಹೇಳ್ತಿದ್ದಾರೆ ಸರ್ ಅಂತಾನೆ. ಇವತ್ತಿನ ನಿಮ್ಮ ಜಾತಕದಲ್ಲಿ ಸಂತೋಷ ಪಡೋ ವಿಷಯ ಇದೆ, ಸಂತೋಷವಾಗಿ ಕರ್ಕೊಂಡು ಹೋಗಿದ್ದು ಬನ್ನಿ ಅಂತ ಜ್ಯೋತಿಷಿ ಹೇಳ್ತಾರೆ. ಅಯ್ಯೋ ಇವರೊಬ್ರು ಅಂದ್ಕೊಂಡು, ಸರ್ ನಾನು ಹೇಗೆ ಸರ್ ಅವಳನ್ನ ಕರ್ಕೊಂಡು ಹೋಗೋಕ್ಕಾಗುತ್ತೆ? ಯಾರಾದರೂ ನಮ್ಮನ್ನು ನೋಡಿದ್ರೆ ಸಿಕ್ಕಾಕೊಂಡು ಬಿಡ್ತೀನಿ ಅಂತಾನೆ ಮನೋಜ. ಏನು ಪಾಪರಪ್ಪ ಮನೋಜ್ ನೀವು, ಪಾರ್ಕಿಗೆ ನಿಮಗೆ ಗೊತ್ತಿರೋರು ಯಾರು ಬರ್ತಾರೆ ಅಂತ ಜ್ಯೋತಿಷಿ ಹೇಳ್ತಾರೆ. ಅಯ್ಯೋ ಸರ್ ನನಗೋಸ್ಕರನೇ ಯಾರಾದರೂ ಬಂದ್ಬಿಟ್ಟಿರ್ತಾರೆ, ನನಗೆ ಭಯ ಆಗ್ತಿದೆ ಸರ್. ಅವನಾಗಂತಿರುವಾಗ ವೈಫ್ನ ಕರ್ಕೊಂಡು ಹೋಗೋಕ್ಕೆ ಎಂಥ ಭಯ ನಿಮಗೆ? ಹಾಗಂತ ಜ್ಯೋತಿಷಿ ಹೇಳ್ತಾರೆ. ಸರ್ ನಿಮಗಿಂತ ಕನಗ ಅಮ್ಮನೇ ಪರವಾಗಿಲ್ಲ, ಏನಾದರೂ ಹೆಲ್ಪ್ ಮಾಡಿ ಸರ್ ಅಂತಾನೆ ಮನೋಜ. ನಾನೇನು ಹೆಲ್ಪ್ ಮಾಡಲಿ ಅಂತ ಜ್ಯೋತಿಷಿ ಕೇಳ್ತಾರೆ. ನಾನು ಹೋಗ್ತಿರೋ ಪಾರ್ಕ್ ಲೊಕೇಶನ್ನ ನಿಮಗೆ ಕಳಿಸ್ತೀನಿ, ನೀವು ಅಲ್ಲಿಗೆ ಬಂದುಬಿಡಿ ಅಂತಾನೆ ಮನೋಜ. ನಾನಾ ಅಂತ ಜ್ಯೋತಿಷಿ ಕೇಳ್ತಾರೆ. ಹೌದು ಸರ್ ಪ್ಲೀಸ್ ಸರ್, ನಾನು ಒಬ್ಬನೇ ಕನಗ ಜೊತೆ ಹೋದರೆ ನನಗೊಂಥರ ಟೆನ್ಷನ್ ಆಗುತ್ತೆ, ನೀವು ಇದ್ರೆ ಸಂಭಾಳಿಸ್ತೀರಲ್ವಾ ಅಂತ ಕೇಳ್ತಾನೆ. ಓ ಅರ್ಥ ಆಯಿತು, ಯಾರಾದರೂ ನೋಡಿ ಸಿಕ್ಕಾಕೊಂಡ್ಬಿಟ್ರೆ ಕನಗ ಹಸ್ಬೆಂಡ್ ನಾನೇ ಅಂತ ಸಿಕ್ಕಾಕ್ಸೋಕೆ ನನ್ನನ್ನು ಕರೀತಿದ್ದೀರಾ ಅಂತಾರೆ ಜ್ಯೋತಿಷಿ. ಅದೇ ತಾನೇ ಅಂತಿರೋವಾಗ ಅರ್ಥ ಆಯ್ತಲ್ಲ ಸರ್ ಬಂದ್ಬಿಡಿ ಅಂತಾನೆ ಮನೋಜ. ಇಲ್ಲಿ ಕೇಳಿ ಪಪ್ಪರಪ್ಪ ಮನೋಜ್, ನಾನೇನು ಬಿಟ್ಟಿಯಾಗಿ ಓಡಾಡ್ಕೊಂಡಿಲ್ಲ, ನಾನೊಬ್ಬ ದೊಡ್ಡ ನ್ಯೂಮರಾಲಜಿಸ್ಟು, ನನ್ನ ಅಪಾಯಿಂಟ್ಮೆಂಟ್ಗೋಸ್ಕರ ತುಂಬ ಜನ ವೇಟ್ ಮಾಡ್ತಿರ್ತಾರೆ. ಅವರಾಗಂತಿರುವಾಗ ಸರ್ 1 ಅವರ್ ಮಟ್ಟಿಗೆ ಬಂದು ಹೋಗ್ಬಿಡಿ ಸರ್ ಪ್ಲೀಸ್ ಸರ್ ಹಾಗಂತ ಮನೋಜ್ ಹೇಳ್ತಿರೋವಾಗ, ನಿಮ್ಮ ಜಾತಕನ ನೋಡೋಕ್ಕೂ ಮುಂಚೆ ಮೊದಲು ನನ್ನ ಜಾತಕನ ನಾನೇ ನೋಡ್ಕೋಬೇಕು, ಸರಿ ವೆಯ್ಟ್ ಮಾಡಿ ಬರ್ತೀನಿ ಅಂತ ಹೇಳ್ತಾರೆ. ಈ ಕಡೆ ವಿಶಾಲು ಹೋಗ್ತಿರೋವಾಗ ಅವಳು ಗೊತ್ತಿರೋರೊಬ್ಬರು ವಿಶಾಲು ಅಕ್ಕ ಹೇಗಿದ್ದೀರಾ ಅಂತ ಕೇಳ್ತಾಳೆ. ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ದೀಯಾ ಅಂತ ಕೇಳ್ತಾಳೆ ವಿಶಾಲು. ನಾನು ಚೆನ್ನಾಗಿದ್ದೀನಕ್ಕ, ಆದರೂ ಮಗಳು ಮದುವೆಗೆ ಊಟ ಹಾಕ್ಸ್ತೀನಿ ಅಂತ ಹೇಳ್ತಿದ್ರಿ, ಒಬ್ಳು ಮಗಳು ಮದುವೆನ ದೊಡ್ಡದಾಗಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೆ, ಅದಕ್ಕೇನಂತೆ ಮಾಡಿದ್ರಾಯ್ತು ಅಂತ ವಿಶಾಲು ಹೇಳ್ತಾಳೆ. ಆಗ ಅವರು ಏನಕ್ಕ ಹೇಳ್ತಿದ್ದೀರಾ, ನಿಮ್ಮ ಮಗಳು ಅಣ್ಣನ ಕಂಪ್ನಿಲಿ ಕೆಲಸ ಮಾಡ್ತಿದ್ಲ ಅಂತಲ್ಲ, ಆ ಹುಡುಗನ ಜೊತೆನೇ ಓಡೋಗಿದ್ದಾಳಂತೆ, ಮದುವೆ ಕೂಡ ಆಯಿತು ಅಂತ ಕೇಳ್ಪಟ್ನಲ್ಲ ಅಂತ ಕೇಳ್ತಾಳೆ. ಏನಕ್ಕ ಈ ವಿಷಯ ಊರಿಗೆ ಗೊತ್ತು, ನನಗೆ ಗೊತ್ತಿರಲ್ವಾ ಅಂತಾಳೆ. ಸರಿ ಓಡೋದ್ರು, ನೀವೇ ಕರೆದು ಅವರಿಬ್ರಿಗೂ ಮದುವೆ ಮಾಡೋದು ತಾನೆ, ನಿಮ್ಗೂ ನಿಮ್ಮ ಮರ್ಯಾದೆ ಉಳ್ಕೋತಿತ್ತಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಒಬ್ಳು ಮಗಳು ಮದುವೆನ ಹೇಗೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ನೀವು? ಏನಕ್ಕ ಮಾಡೋದು, ಈ ಕಾಲದ ಮಕ್ಕಳೆಲ್ಲ ಹೀಗೇನೇ ಇಲ್ವಾ ಇರೋದು? ಅಲ್ಲ ಅಕ್ಕ, ಅಣ್ಣ ಊರಿಗೆಲ್ಲ ಫೈನಾನ್ಸ್ ಕೊಡ್ತಿದ್ರು, ನೀವು ನೋಡಿದ್ರೆ ಹೂ ಮಾರೋದ್ರಲ್ಲಿ ದೊಡ್ಡ ವ್ಯಾಪಾರಿ, ಆದ್ರೂ ನಿಮ್ಮ ಮಗಳ ಮದುವೆನ ನೀವು ಮಾಡೋಕ್ಕಾಗಲಿಲ್ಲ ಅಲ್ಲ. ಈಗ ನಿಮ್ಮ ಮಗಳ ಜೊತೆ ನೀವು ಮಾತಾಡ್ತಾನೆ ಇಲ್ವಾ? ನಿಮ್ಮನ್ನು ನೋಡ್ತಿದ್ರೆ ಪಾಪ ಅನ್ನಿಸ್ತಿದೆ ಅಕ್ಕ. ಸರಿ ನನಗೆ ಟೈಮ್ ಆಗ್ತಿದೆ, ನಾನು ಇನ್ನು ಬರ್ತೀನಿ ಅಂತ ಹೇಳೋಗ್ತಾಳೆ. ವಿಶಾಲು ಹೋಗ್ತಿದ್ದವಳು ಮತ್ತೆ ವಾಪಸ್ ಬಂದು, ಏನ್ರಿ ಅವಳೇನೋ ಹೇಳ್ಬಿಟ್ಟು ಹೋದ್ಲು ಅಂತ ಇಷ್ಟೊಂದೆಲ್ಲ ಬೇಜಾರು ಮಾಡ್ಕೊಂಡಿದ್ದೀರಲ್ಲ, ನಾನು ಮುಂದೆ ನಿಂತ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ದವರು ಇವರೆಲ್ಲ, ಈಗ ನೋಡಿದ್ರೆ ನನ್ನೇ ಆಡ್ಕೊಂಡು ನಗ್ತಿದ್ದಾರೆ, ಎಲ್ಲ ನಮ್ಮ ಮನೆ ಬರ, ಇನ್ನೇನು ಮಾಡೋದು ಅಂತಾಳೆ. ಇಲ್ಲ ವಿಶಾಲು, ನಮ್ಮ ಮಗಳು ರೇಖಾ ಮಾಡಿದ್ದನ್ನ ನನ್ನ ಕೈಲಿ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ, ಈ ಅಮ್ಮ ಕೇಳಿದ್ಲಲ್ಲ ಅದೇ ಥರ ಎಲ್ಲರೂ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ, ಅದನ್ನೆಲ್ಲ ನನಗೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ, ಎಲ್ಲರೂ ನನ್ನನ್ನು ಇದೇ ಪ್ರಶ್ನೆ ಕೇಳ್ತಾರೆ, ಅವ್ರು ಕೇಳೋವಾಗ ನಾನು ತಲೆ ತಗ್ಸಿ ನಿಂತ್ಕೋತೀನಿ ಅಂತಾರೆ. ಬೇರೆಯವ್ರು ಯಾರೋ ಏನೋ ಹೇಳಿದ್ರು ಅಂತ ನೀವು ದೊಡ್ಡದಾಗಿ ತಗೊಳಕ್ಕೆ ಹೋಗ್ಬಿಡಿ, ಇದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಅಂತಿರೋವಾಗ ನಾನೇನೋ ತಲೆ ಕೆಡ್ಸ್ಕೋದಿಲ್ಲ, ನಮ್ಮ ಮಗಳು ನಮ್ಮ ಜೊತೆ ಮಾತಾಡ್ದೇನೆ ಹೋದ್ಲಲ್ಲ ಅದೇ ನಂಗೆ ನೋವಾಗ್ತಿರೋದು ಅಂತಾರೆ. ಇಲ್ಲಿ ನೋಡಿ, ನಮ್ಮ ರೇಖಾ ಜೀವನದಲ್ಲಿ ಇನ್ಮೇಲೆ ಆ ಮಂಜನೇ ಇರೋದು ಅಂತ ನಮ್ಗೆ ಅರ್ಥ ಆಯಿತು, ಇನ್ನು ನಾವು ಅದನ್ನೆಲ್ಲ ಬದಲಾಯಿಸೋಕ್ಕಂತೂ ಸಾಧ್ಯನೇ ಇಲ್ಲ ಅಂತಾರೆ. ಅವನನ್ನು ಬಿಟ್ಟು ನಮ್ಮ ಮಗಳು ಇನ್ಮೇಲೆ ನಮ್ಮ ಹತ್ರ ಬರೋದೇ ಇಲ್ಲ, ಅವನೇ ಅವಳ ಗಂಡ ಅನ್ನೋದು ಆಗೋಗಿದೆ, ಅದಕ್ಕೆ ಅಂತ ನಮ್ಮ ಮಗಳನ್ನ ನಾವು ಬಿಟ್ಬಿಡೋಕ್ಕಾಗುತ್ತಾ ಅಂತಾರೆ. ಸರಿ ಈಗ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ವಿಶಾಲು ಕೇಳ್ತಾಳೆ. ತಾರಾ ಮಂಜು ಅಲ್ಲಿರಬಾರ್ದು, ಅವರಿಬ್ರನ್ನ ಹೇಗಾದರೂ ನಮ್ಮ ಮನೆಗೆ ಕರ್ಸ್ಕೋಬೇಕು. ಅವ್ರಾಗಂತಿರುವಾಗ ನೀವು ಹೇಳ್ತಿರೋದೆಲ್ಲ ಸರಿಯಾಗೇ ಇದೆ, ಆದರೆ ಅವ್ರನ್ನ ಹೇಗೆ ಕರ್ಸ್ಕೊಳ್ಳೋದು ಅಂತ ವಿಶಾಲು ಕೇಳ್ತಾಳೆ.
ಅವರಿಬ್ರು ನಮ್ಮ ಮನೆ ಊಟಕ್ಕೆ ಅಂತ ಕರೆದು ಹಾಗೆಯೇ ಸ್ವಲ್ಪ ಸ್ವಲ್ಪ ಅವ್ರ ಮನಸ್ಸನ್ನು ಬದಲಾಯಿಸಿ ನಮ್ಮನೇಲಿ ಇರೋವಾಗ ಮಾಡ್ಕೊಳ್ಳೋಣ ಅಂತ ಕೇಳ್ತಾನೆ. ನಮ್ಮ ಮನೆಗೆ ಒಂದ್ಸರಿ ಬಂದು ಹೊಟ್ಟೋದ್ರೆ ಚೆನ್ನಾಗಿ ಜೀವನ ಮಾಡ್ಬೋದು ನಮ್ಮ ಮನೆಯಲ್ಲಿ ಅಂತ ಆ ಮಂಜುನ ಮನ್ಸಿಗೆ ಬರ್ಬೋದಲ್ವಾ ಅಂತ ಕೇಳ್ತಾರೆ. ಹೇಗಿದ್ರು ಅವನು ದುಡ್ಡುಗೋಸ್ಕರ ತಾನೇ ಮದುವೆ ಆಗಿರೋದು, ಖಂಡಿತ ಅವ್ನ ಮನಸ್ಸು ಬದಲಾಗಿ ಆಗುತ್ತೆ. ಅವನೇನಾದರೂ ಇಲ್ಲಿರೋಕೆ ಒಪ್ಕೊಂಡ್ರೆ ಆಗ ನನ್ನ ಮಗಳು ಕೂಡ ನಮ್ಮ ಜೊತೆನೇ ಇರ್ತಾಳೆ. ಅವ್ರಾಗಂತಿರೋವಾಗ ಇಲ್ಲ ರೀ, ಮಂಜುನ ಥರ ಇರೋ ಹುಡುಗರಿಗೆ ಯಾವಾಗಲೂ ಸ್ವಾಭಿಮಾನ ಅನ್ನೋದು ಜಾಸ್ತಿನೇ ಇರುತ್ತೆ. ಅವನು ನಮ್ಮ ಶ್ರೀಮಂತಿಗೆ ದುಡ್ಡಿಗೆಲ್ಲ ಆಸೆ ಪಟ್ಟು ಬರುವಂಥವನಲ್ಲ. ನಮ್ಮ ಆಸ್ತಿ ಪಾಸ್ತಿ ಎಲ್ಲನೂ ತೋರಿಸಿ ಇದೆಲ್ಲ ನಿಮಗೋಸ್ಕರನೇ ಅಂತ ಹೇಳಿದ್ರು ಅವನು ಆರಂಭದಲ್ಲೇ ಕೋಪ ಮಾಡ್ಕೋತಾನೆ. ತಾರಾ ಕೂಡ ಅವನು ಹೇಳ್ದಾಗೇನೆ ಕೇಳೋದು. ಅವರಿಬ್ರು ಬರೋಕ್ಕೆ ರೆಡಿ ಆದ್ರೂ ಸೂರ್ಯ ಮೀನಾ ಅವ್ರನ್ನ ಇಲ್ಲಿಗೆ ಬರೋಕ್ಕೆ ಬಿಡಲ್ಲ. ಅವಳಾಗಂತಿರೋವಾಗ ಹೀಗೇನು ಮಾಡೋದು, ಇದಕ್ಕೆ ಬೇರೆ ದಾರಿನೇ ಇಲ್ವಾ ಅಂತಾರೆ ಅವರು. ಆಗ ವಿಶಾಲು ಯೋಚನೆ ಮಾಡಿ ನನಗೊಂದು ಐಡಿಯಾ ಬಂದಿದೆ. ನಮ್ಮ ಮಗಳು ತಾರಾ ನಮ್ಮ ಮನೆಗೆ ಬರಬೇಕು ಅಂದರೆ ನಮ್ಮಿಬ್ಬರಲ್ಲಿ ಯಾರಾದರೂ ಒಬ್ರಿಗೆ ಹುಷಾರಿಲ್ಲದೆ ಇರೋವಾಗ ಆಗಬೇಕು ಅಂತಾಳೆ. ಏನು ಹೇಳ್ತಿದ್ದೀ ಅಂತ ವಿಶಾಲು ಗಂಡ ಕೇಳ್ತಾರೆ. ಹೌದು ರೀ, ನಮ್ಮಿಬ್ಬರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಹುಷಾರಿಲ್ಲ, ಸೀರಿಯಸ್ ಆಗಿದೆ ಅಂತ ಹೇಳಿದ್ರೆ ನಮ್ಮನ್ನು ನೋಡೋಕ್ಕೆ ತಾರಾ ಖಂಡಿತ ಬಂದೇ ಬರ್ತಾಳೆ. ತಾರಾ ಮನಸ್ಸಲ್ಲಿ ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂತೇನೂ ಇಲ್ಲ. ಈಗ ಮಂಜುನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ. ನಮ್ಮ ಮನೆಗೆ ಅವ್ರನ್ನ ಕರ್ಸ್ಕೋಬೇಕು ಅಂದರೆ ನಾವು ಮಾಡಬೇಕಾಗಿರೋ ಕೆಲಸ ಇದೇನೆ ಅಂತಾಳೆ. ನಾವಿಬ್ಬರು ಈಗ ಚೆನ್ನಾಗೇ ಇದ್ದೀವಲ್ವ ಅಂತ ವಿಶಾಲು ಗಂಡ ಕೇಳ್ತಾರೆ. ನಾವಿಬ್ಬರು ಚೆನ್ನಾಗಿರೋವರೆಗೂ ನಮ್ಮ ಮಗಳು ನಮ್ಮ ಹತ್ರ ಬರಲ್ಲ ಅಂತಾಳೆ ವಿಶಾಲು. ನಿಮಗೆ ನಿಜವಾಗ್ಲೂ ಆರೋಗ್ಯ ಸರಿ ಇಲ್ಲ ಅಂತೇನೂ ಆಗಬೇಕಾಗಿಲ್ಲ, ಸುಮ್ಮನೆ ಒಂದು ಡ್ರಾಮಾ ಮಾಡಿದರೆ ಸಾಕು. ಇಲ್ಲಿ ನೋಡಿ, ಖಂಡಿತವಾಗ್ಲೂ ನಮ್ಮ ಮಗಳು ಆತಂಕ ಪಟ್ಕೊಂಡು ಓಡಿ ಬರ್ತಾಳೆ ಅಂತಾಳೆ. ನಾವು ಬೇಡವೇ ಬೇಡ ಅಂತ ಓಡೋದವಳು ನಮ್ಗೆ ಹುಷಾರಿಲ್ಲ ಅಂದರೆ ಬಂದ್ಬಿಡ್ತಾಳ ಅವಳು ಅಂತ ವಿಶಾಲ ಗಂಡ ಕೇಳ್ತಾರೆ. ಖಂಡಿತ ಬಂದೇ ಬರ್ತಾಳೆ ರೀ, ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ ವಿಶಾಲು. ಸರಿ, ನನಗೆ ಆರೋಗ್ಯ ಸರಿ ಇಲ್ಲ ಅಂತ ನೀನು ಹೇಳ್ದಾಗೆ ನಾಟಕ ಮಾಡ್ತೀನಿ ಹಾಗಂತ ವಿಶಾಲು ಗಂಡ ಹೇಳ್ತಾರೆ. ಅದು ಸರಿನೇ ರೀ, ಅದೇ ಸಮಯಕ್ಕೆ ನಮ್ಮ ವ್ಯವಹಾರನೆಲ್ಲನೂ ಯಾರಾದರೂ ನೋಡ್ಕೋಬೇಕಲ್ಲ ಅಂತ ಮಂಜುನ ಇಲ್ಲೇ ಉಳಿಸ್ಕೊಂಡ್ರಾಯ್ತು. ಅವ್ರಿಗೂ ಕೂಡ ಬೇರೆ ದಾರಿ ಇಲ್ಲದೆ ನಮ್ಮ ಜೊತೆನೇ ಇರೋಕ್ಕೆ ಒಪ್ಕೋತಾರೆ. ವಿಶಾಲು ಹಾಗಂತಿರುವಾಗ ಇದು ಒಳ್ಳೆ ಐಡಿಯಾ. ನನಗೆ ನಮ್ಮ ಮಗಳು ಹೇಗಾದರೂ ನಮ್ಮ ಜೊತೆ ಇರಬೇಕು. ನಮಗಿರೋದು ಒಬ್ಬಳೆ ಮಗಳು, ಅವಳ್ಯಾಕೆ ನಮ್ಮಿಂದ ದೂರ ಇರಬೇಕು ಹಾಗಂತ ವಿಶಾಲು ಗಂಡ ಹೇಳ್ತಾರೆ. ನೀವು ಚಿಂತೆ ಮಾಡಬೇಡ್ರಿ, ನಮ್ಮ ಮಗಳು ಇನ್ಮೇಲೆ ನಮ್ಮ ಜೊತೆನೇ ಇರ್ತಾಳೆ, ಅದೆಲ್ಲ ನನ್ನ ಜವಾಬ್ದಾರಿ ಅಂತಾಳೆ ವಿಶಾಲು. ಈ ಕಡೆ ಕನಕ ಜ್ಯೂಸ್ ತಂದು ಕೊಡ್ತಾಳೆ ಮೀನಾಗೆ. ಈ ಜ್ಯೂಸನ್ನು ಕುಡಿತಿರಕ್ಕ ನಾನು ಹೋಗಿ ಡಿಸ್ಚಾರ್ಜ್ ಸಮ್ಮರಿನ ತೊಗೊಂಡು ಬರ್ತೀನಿ ಅಂತಾಳೆ. ಅಲ್ಲೇನೆ ಮಂಜು ಮತ್ತು ತಾರನು ಬಂದಿರ್ತಾರೆ. ನೀವಿಬ್ರು ಮನೆಗೆ ಹೋಗಿ ತುಂಬ ಹೊತ್ತಾಯ್ತು ಇಲ್ಲಿಗೆ ಬಂದು ಅಂತಾಳೆ ಮೀನಾ. ಪರವಾಗಿಲ್ಲ ಅಕ್ಕ, ಬಾವಂಗೆ ಫೋನ್ ಮಾಡಿದ್ದೆ, ಬಂದ್ಬಿಡ್ತೀನಿ ಅಂತ ಹೇಳಿದ್ದಾರೆ, ಅವ್ರನ್ನ ನೋಡ್ಕೊಂಡೇ ಹೋಗ್ತೀನಿ ಅಂತಾನೆ ಮಂಜು. ಅಕ್ಕ, ಭಾವ ಹೇಳಿದ್ರಲ್ಲ ಫೈನಾನ್ಸ್ ಕಂಪ್ನಿ, ಅಲ್ಲಿ ನನ್ನ ಕೆಲಸ ಸಿಕ್ತು, ತಿಂಗಳಿಗೆ 25,000, ಹೋಗ್ತಾ ಹೋಗ್ತಾ ಸಂಬಳ ಇನ್ಕ್ರೀಸ್ ಆಗುತ್ತಂತೆ ಅಂತಾನೆ ಮಂಜು. ತುಂಬ ಸಂತೋಷ ಕಣೋ ಅಂತಾಳೆ ಮೀನಾ. ನಾನು ಒಂದು ಫೈನಾನ್ಸ್ ಕಂಪ್ನಿಲಿ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀನಿ, ಆದಷ್ಟು ಬೇಗ ನನಗೂ ಕೆಲಸ ಸಿಗುತ್ತೆ ಅಂತಾಳೆ ತಾರಾ. ಮೀನಾ ಸುಮ್ಮನೆ ಆಗ್ಬಿಡ್ತಾಳೆ. ಏನಾಯ್ತು, ಯಾಕೊಂಥರ ಇದ್ದೀರಲ್ಲ ಅಂತ ತಾರಾ ಕೇಳ್ತಾಳೆ. ನೀನು ನೆನೆಸ್ಕೊಂಡ್ರೆ ನಂಗೆ ತುಂಬ ಕಷ್ಟ ಆಗುತ್ತೆ ತಾರಾ, ನೀನು ದೊಡ್ಡ ಶ್ರೀಮಂತ ಮನೆಯಿಂದ ಬಂದವಳು, ಏನು ಕೇಳಿದ್ರು ಆ ಕ್ಷಣದಲ್ಲೇ ಅದು ನೀನು ಎದುರಿಗೆ ಬರ್ತಿತ್ತು, ಆದರೆ ಈಗ ಅಂತ ಮೀನಾ ಹೇಳ್ತಾಳೆ. ಹಾಗೆಲ್ಲ ಏನೂ ಇಲ್ಲ, ನಾನು ಲವ್ ಮಾಡಿರೋರನ್ನೇ ಮದುವೆ ಆಗಿದ್ದೀನಿ, ನನ್ನ ಮನಸ್ಸಿಗೆ ಇಷ್ಟ ಆಗಿರೋ ಲೈಫ್ ನನಗೆ ಸಿಕ್ಕಿದೆ, ಇದಕ್ಕೂ ಮೇಲೆ ಇನ್ನೇನು ಬೇಕು, ನನಗಿಷ್ಟು ಸಾಕು ಅಂತಾಳೆ ತಾರಾ. ಆದ್ರೂ ಅದು ಚಿಕ್ಕ ಮನೆನಮ್ಮ, ಮಂಜನ್ಗೆ ಕೆಲಸ ಸಿಕ್ಕಿರೋ ಹಾಗೆ ನಿನಗೂ ಸಿಕ್ಬಿಟ್ರೆ ಒಂದು ಡಬಲ್ ಬೆಡ್ರೂಮ್ ಇರೋ ಮನೆಗಾದ್ರೂ ಹೋಗ್ಬೋದು ಅಂತಾಳೆ. ಆ ಚಿಕ್ಕ ಮನೇಲಿ ಏನು ಮಾಡೋಕ್ಕಾಗುತ್ತೆ, ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅಂತಾಳೆ ಮೀನಾ. ಅಕ್ಕ, ಈಗೇನು ಅರ್ಜೆಂಟ್ ಇಲ್ಲ, ಸ್ವಲ್ಪ ದಿನ ಹೋದ್ಮೇಲೆ ನೋಡ್ಕೊಳ್ಳೋಣ ಅಂತಾನೆ ಮಂಜು. ಅವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ ಮಂಜು, ಈಗ ಕನಕ ಅವರು ಇಲ್ಲೇ ಇದ್ದಾರೆ, ಎಲ್ರಿಗೂ ಕಂಫರ್ಟಬಲ್ ಆಗಿ ಇರೋಕ್ಕಾಗಲ್ವಲ್ಲ ಅಂತಾಳೆ ತಾರಾ. ಈಗ ತಾನೇ ನನಗೂ ಕೆಲಸ ಸಿಕ್ಕಿರೋದು, 2-3 ತಿಂಗಳು ಹೋಗಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಮಂಜು ಹೇಳ್ತಾನೆ. ಆಗಲಿಗೆ ಸೂರ್ಯ ಬರ್ತಾನೆ. ಮೀನಾ, ಹೇಗಿದೆಯಾ ಮೀನಾ, ಚೆನ್ನಾಗಿದೆಯಾ, ನೋಯ್ತಿದೆಯಾ ಇನ್ನೂ ಅಂತ ಕೇಳ್ತಾನೆ. ನಾನು ಚೆನ್ನಾಗಿದ್ದೀನಿ ರೀ ಅಂತ ಮೀನಾ ಹೇಳ್ತಾಳೆ. ನಿನ್ನ ಬಗ್ಗೆನೇ ಮೀನಾ ಯೋಚನೆ ಮಾಡ್ತಿದ್ದೆ, ನಿನ್ನ ನೋಡಿದೆ ಸಮಾಧಾನನೇ ಆಗಲಿಲ್ಲ, ಸಾರಿ ಮೀನಾ, ಈ ಸಮಯದಲ್ಲೂ ನಿನ್ನ ಜೊತೆಲಿ ಇರೋಕ್ಕಾಗದೆ ಹೊರಟೋಗ್ಬಿಟ್ಟೆ ಹಾಗಂತ ಸೂರ್ಯ ಹೇಳ್ತಿರೋವಾಗ. ಪರವಾಗಿಲ್ಲ ರೀ, ಈಗ ಅಜ್ಜಿ ಹೇಗಿದ್ದಾರೆ ಅಂತಾಳೆ. ಮೀನಾ ಹಾಗಂತಿರೋವಾಗ ಚೆನ್ನಾಗೇ ಇದ್ದಾರೆ, ಆದರೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಅವ್ರಿಗೆ ಅಂತಾನೆ. ನಾನು ಬರಬೇಕಾದ್ರೆ ಲಕ್ಕಿ ಇನ್ನೂ ಕಂಡುಬಿಟ್ಟಿರಲಿಲ್ಲ, ಅಪ್ಪ ಕೂಡ ಲಕ್ಕಿ ಕಂಡುಬಿಟ್ಟ ಮೇಲೇ ಬರ್ತೀನಿ ಅಂತ ಹೇಳ್ತಾಯಿದ್ರು, ಅಲ್ಲೇ ಇದ್ದಾರೆ ಅಂತ ಹೇಳ್ತಾನೆ. ಡಾಕ್ಟ್ರ್ ಏನು ಹೇಳಿದ್ರು ಅಂತಾಳೆ ಮೀನಾ. ಸರಿ ಹೋಗ್ತಾರೆ ಅಂತ ಹೇಳಿದ್ದಾರೆ, ಆದ್ರೂ ನನಗೆ ಟೆನ್ಷನ್ ಅಂತಾನೆ ಸೂರ್ಯ. ಅಜ್ಜಿ ಬೇಗ ಗುಣ ಆಗ್ತಾರೆ, ನೀವು ಚಿಂತೆ ಮಾಡಬೇಡಿ ಅಂತಾಳೆ ಮೀನಾ. ಬಾವ, ನಾವು ಕೂಡ ಊರಿಗೋಗಿ ಅಜ್ಜಿನ ನೋಡಬೇಕು ಅಂತ ಅಂದ್ಕೊಂಡ್ವಿ ಅಂತಾನೆ. ಮಂಜು ಹಾಗಂತಿರುವಾಗ, ಹೌದಣ್ಣ, ನನಗೂ ಕೂಡ ಅಜ್ಜಿನ ನೋಡಬೇಕು ಅನ್ನಿಸ್ತಿದೆ ಅಂತಾಳೆ ತಾರಾ. ಅವ್ರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತಾಳೆ. ಈಗ ಬೇಡ ಅಮ್ಮ, ಲಕ್ಕಿ ಕಂಡುಬಿಡ್ಲಿ, ಆಮೇಲೆ ಹೋಗಿ ನೋಡೋರಂತೆ ಅಂತಾನೆ ಸೂರ್ಯ. ನೀವು ಚಿಂತೆ ಮಾಡಬೇಡಿ, ಅವ್ರಿಗೇನೂ ಆಗಲ್ಲ ಅಂತಾನೆ. ಅಜ್ಜಿ ಊರಿಗೆ ಒಳ್ಳೇದು ಮಾಡಿದ್ದಾರೆ, ಖಂಡಿತ ದೇವ್ರು ಅವ್ರನ್ನ ಕೈ ಬಿಡಲ್ಲ ಅಂತಾಳೆ ಮೀನಾ. ಲಕ್ಕಿ ಕಂಡುಬಿಟ್ಟ ಮೇಲೆ ಅಪ್ಪ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ನಾನು ಹೋಗಿ ಅವಾಗ ಕರ್ಕೊಂಡು ಬಂದ್ಬಿಡ್ತೀನಿ ಅಂತಾನೆ ಸೂರ್ಯ. ಆಗಲಿಗೆ ಕನಕ ಬರ್ತಾಳೆ. ಬಾವ ಯಾವಾಗ ಬಂದ್ರಿ ಅಂತಾಳೆ. ಈಗ ತಾನೇ ಬಂದೆ ಕನಕ ಅಂತಾನೆ. ಅಜ್ಜಿ ಹೇಗಿದ್ದಾರೆ ಅಂತಾಳೆ. ಭಯ ಪಡುವಂಥದ್ದು ಏನೂ ಇಲ್ಲ, ಹುಷಾರಾಗ್ತಾರೆ ಅಂತ ಹೇಳಿದ್ದಾರೆ ಅಂತಾನೆ. ಸರಿ ಬಾವ, ಡಿಸ್ಚಾರ್ಜ್ ಸಮ್ಮರಿ ಕೊಟ್ಟಿದ್ದಾರೆ, ಅಕ್ಕನ ಕರ್ಕೊಂಡು ಹೋಗ್ಬೋದಂತೆ ಅಂತ ಹೇಳ್ತಾಳೆ. ಒಳ್ಳೆ ಟೈಮ್ಗೆ ಬಂದಿದ್ದೀನಿ, ಸರಿ ಬಿಲ್ ಎಲ್ಲಿ ಕನಕ ಅಂತ ಕೇಳ್ತಾನೆ. ಬಾವ, ಅದೆಲ್ಲ ಏನು ಬೇಡ, ನಾನು ವರ್ಕ್ ಮಾಡ್ತಿರೋ ಹಾಸ್ಪಿಟಲ್ ತಾನೇ, ನಾನು ಆಲ್ರೆಡಿ ಸಂಬಳದಲ್ಲಿ
ಇನ್ಸ್ಟಾಲ್ಮೆಂಟಲ್ಲಿ ತೊಗೊಂಬಿಡಿ ಅಂತ ಹೇಳಿದ್ದೀನಿ. ನೀವು ಯಾವ ಬಿಲ್ಲು ಕಟ್ಟೋದು ಬೇಡ ಭವ ಅಂತಾಳೆ. ಅದೇ ಕನಕ, ನೀನು ಎಷ್ಟು ಅಂತ ಹೇಳು, ನಾನು ಕೊಡ್ತೀನಿ ಅಂತಾನೆ ಸೂರ್ಯ. ಅಯ್ಯೋ ಬೇಡ ಭವ, ನಾನು ಅದನ್ನೆಲ್ಲ ನೋಡ್ಕೋತೀನಿ ಅಂತಾಳೆ ಕನಕ. ಏನು ಕನಕ, ನೀನು ನಿನ್ನ ಸಂಬಳದಲ್ಲಿ ಕೊಡ್ತಿದೀಯಾ, ಅದೆಲ್ಲ ಏನು ಬೇಡ ಅಂತಾಳೆ ಮೀನಾ. ಅಕ್ಕ, ನಿನ್ನ ಸ್ಥಿತಿನಲ್ಲಿ ನಾನಿದ್ರೆ ನೀನೇನು ಮಾಡ್ತಿದೀಯೋ ಅದನ್ನು ನಾನು ಮಾಡಿದ್ದೀನಿ ಅಂತಾಳೆ ಕನಕ. ಹೇಳಿದ್ರೆ ಕೇಳಲ್ಲ ಅಲ್ವಾ ನೀನು ಅಂತ ಸೂರ್ಯ ಹೇಳ್ತಾನೆ. ಹೋಗೋಣ ಅಂತ ಸೂರ್ಯ ಹೇಳ್ತಾನೆ. ಸರಿ ರೀ ಅಂತಿರುವಾಗ ಭವ, ರೋಹಿಣಿಯವರು ಈ ಹಾಸ್ಪಿಟ್ಲಿಗೆ ಚೆಕಪ್ಗೆ ಬಂದಿದ್ರು ಅಂತಾಳೆ ಕನಕ. ಇಲ್ಲಿಗ ನೀನು ನೋಡಿದ್ಯಾ ಅಂತ ಕೇಳ್ತಾನೆ ಸೂರ್ಯ. ಹೌದು ಭವ, ಒಂದ್ಸರಿ ನೋಡಿದೆ, ಬಿಲ್ ಚೆಕ್ ಮಾಡುವಾಗ ಗಮನಿಸಿದೆ. ಮಗುವಿನಪ್ಪ ಮನೋಜ್ ಅವರು ಅಂತ ಹಾಸ್ಪಿಟಲ್ ರೆಕಾರ್ಡ್ನಲ್ಲಿ ಬರ್ಸಿದ್ದಾರೆ ಅಂತ ಹೇಳ್ತಾಳೆ. ಅವ್ರು ತಾನೇ ಅವ್ರ ಹಸ್ಬೆಂಡು, ಈಗ ಮಗುಗೆ ಅವರೇ ತಾನೇ ಅಪ್ಪ ಅಂತ ಕೇಳ್ತಾಳೆ ತಾರಾ. ಈಗ ಆ ಸಮಸ್ಯೆನೇ ನಡೀತಿರೋದು ಅಂತ ಮಂಜು ಹೇಳ್ತಾನೆ. ಪಾಪ ರೀ ರೋಹಿಣಿ, ಅವಳ ಗಂಡನಿಂದ ದೂರ ಆಗೋಕೆ ಅವಳಿಗೆ ಮನಸ್ಸೇ ಇಲ್ಲ ಅಂತಾಳೆ ಮೀನಾ. ಅದಕ್ಕೆಲ್ಲ ಕಟ್ಕೊಂಡಿರೋ ಗಂಡನ ಜೊತೆ ನ್ಯಾಯವಾಗಿ ಬಾಳ್ಬೇಕಾಗಿತ್ತು ಅಂತಾನೆ ಸೂರ್ಯ. ಈಗ ಅವಳು ಬದಲಾಗಿದ್ದಾಳಲ್ಲ ರೀ, ನಿಮ್ಮಣ್ಣ ಮಗುಗೋಸ್ಕರನಾದ್ರೂ ಯೋಚನೆ ಮಾಡ್ಬೇಕಲ್ವಾ ಅಂತಾಳೆ ಮೀನಾ. ಅದಕ್ಕೆಲ್ಲ ಮಗು ಒಂದು ಅಂತ ಮೊದಲು ಅವನು ಒಪ್ಕೋಬೇಕು. ಸರಿ ಬಿಡು, ಅದಕ್ಕಿಂತ ನಮಗೆ ದೊಡ್ಡ ದೊಡ್ಡ ಸಮಸ್ಯೆಗಳಿವೆ, ಬಾ ಹೋಗೋಣ ಅಂತ ಹೇಳಿ ಮೀನಾನ ಹುಷಾರಾಗಿ ಕರ್ಕೊಂಡು ಬರ್ತಾನೆ. ಈ ಕಡೆ ಕಸ್ತೂರಿ ಅವರು ಮತ್ತೆ ಕಾಶಿನಾಥ್ ಅವರು ಪಾರ್ಕ್ನಲ್ಲಿ ವಿಡಿಯೋ ಮಾಡೋಕ್ಕೆ ರೆಡಿ ಮಾಡ್ಕೋತಿರ್ತಾರೆ. ನಾನು ಸ್ಟಾರ್ಟ್ ಅಂತ ಹೇಳಿದ ತಕ್ಷಣನೇ ನೀನು ಶುರು ಮಾಡ್ಕೊಂಡ್ಬಿಡು ಅಂತ ಕಾಶಿನಾಥ್ ಹೇಳ್ತಾರೆ. ಓಕೆ ಅಂತ ಹೇಳಿ ಕಸ್ತೂರಿ ಅವರು ಕತೆ ಹೇಳಕ್ಕೆ ಶುರು ಮಾಡ್ತಾರೆ. ಹಾಗೆಯೇ ಕತೆ ಹೇಳಿ ಮುಗಿಸ್ತಾರೆ. ಸೂಪರ್ ಕಸ್ತೂರಿ, ಟೇಕ್ ಓಕೆ ಅಂತಾರೆ ಕಾಶಿನಾಥ್. ಓಕೆನಾ, ಈಗ ಇನ್ನೊಂದು ವಿಡಿಯೋ ಮಾಡೋಣ ಅಂತ ಕಸ್ತೂರಿ ಹೇಳ್ತಾರೆ. ಹಾಗೆಯೇ ಕನಗ ಮತ್ತು ಮನೋಜ್ ಅದೇ ಪಾರ್ಕಿಗೆ ಬರ್ತಾರೆ. ಚೆನ್ನಾಗಿದೆ ಅಲ್ವಾ ಹಸ್ಬೆಂಡ್ ಅಂತ ಕೇಳ್ತಾಳೆ. ಸರಿ ಸರಿ ಚೆನ್ನಾಗಿದೆ, ಹೋಗೋಣ ಬಾ ಅಂತಾನೆ. ನೀವು ಬೇಗ ಬನ್ನಿ, ನಾನು ಫೋಟೋ ತೆಗೀರಿ ಅಂತಾಳೆ. ಅದೆಲ್ಲ ಬೇರೆ ಕನಗ ಅಂತಿರೋವಾಗ ಇಲ್ಲ ಫೋಟೋ ತೆಗೀರಿ ಅಂತಾಳೆ. ನನಗೆ ಬೇಕು ಅಂತ ಹಠ ಮಾಡ್ತಿರೋವಾಗ ಮನೋಜ್ ಫೋಟೋ ತೆಗಿತಾನೆ. ಫೋಟೋ ತೆಗ್ದಾಯ್ತು, ಬಾ ಹೋಗೋಣ, ಯಾರಾದರೂ ನೋಡ್ಬಿಟ್ಟಾರು ಅಂತಾನೆ. ಯಾಕೆ, ನೋಡಿದ್ರೆ ಏನಾಗ್ಬಿಡುತ್ತೆ ಅಂತ ಕನಗ ಕೇಳ್ತಾಳೆ. ಅದಕ್ಕಲ್ಲ, ಇಲ್ಲಿ ಫೋಟೋ ತೆಗಿ ಅಂತ ಹೇಳ್ದಿಯಲ್ಲ ಅದಕ್ಕೆ ಅಂತಾನೆ. ಹಾಯ್ ಮೀನು ಅಂತ ಅಲ್ಲಿಗೆ ಓಡೋಗ್ತಾಳೆ. ಏ ಹಸ್ಬೆಂಡ್, ನನ್ನ ಫೋಟೋ ತೆಗಿ ಅಂತಾಳೆ. ಮನೋಜ್ ಫೋಟೋ ತೆಗಿತಿರುವಾಗ ಅಲ್ಲೇ ಕಸ್ತೂರಿ ಅವರು ಮತ್ತು ಕಾಶಿನಾಥ್ ಇರೋದನ್ನ ನೋಡ್ತಾನೆ. ಹಾಯ್ ಕಸ್ತೂರಿ ಆಂಟಿ. ಅಯ್ಯಯ್ಯೋ, ಇವ್ರೇನಾದರೂ ನಾನು ಕನಗ ಜೊತೆ ಇರೋದನ್ನ ನೋಡಿಬಿಟ್ರೆ ತಕ್ಷಣ ಅಮ್ಮನಿಗೆ ಫೋನ್ ಮಾಡಿ ಹೇಳ್ಬಿಡ್ತಾರಲ್ಲ, ಏನಪ್ಪ ಮಾಡಲಿ ಅಂತ ಅನ್ಕೋತಿರ್ತಾನೆ. ಬಾ ಫೋಟೋ ತೆಗಿ ಅಂತ ಕನಗ ಬೇರೆ ಕೂಗ್ತಾ ಇರ್ತಾಳೆ. ಫೋಟೋ ತೆಗಿಯೋಕೆ ಬಾತ್ಕೋಳಿ ಥರ ಬರಬೇಕಲ್ಲ ಅಂತ ಮನೋಜ್ ಬಕ್ಕೊಂಡು ಹಾಗೆ ಓಡ್ ಬರ್ತಾನೆ. ಹಾಗೆಯೇ ಕಸ್ತೂರಿ ಅವ್ರ ಕೈಲಿ ಒಂದು ಟೆಡಿ ಬೇರೆ ಇರುತ್ತೆ. ಹಸ್ಬೆಂಡ್ ಅಲ್ಲಿ ನೋಡಿ, ಆಂಟಿ ಕೈಲಿ ತುಂಬ ಚೆನ್ನಾಗಿರೋ ಟೆಡಿ ಬೇರ್ ಇದೆಯಲ್ಲ ಅಂತಾಳೆ ಕನಗ. ನನ್ಗೆ ಆ ಟೆಡಿ ಬೇರ್ ಬೇಕು, ತೆಗೆದುಕೊಡಿ ಅಂತ ಕೇಳ್ತಾಳೆ. ಏನಮ್ಮ, ಇಲ್ಲಿ ಎಷ್ಟೊಂದಿದೆ, ಅದನ್ನೆಲ್ಲ ಬಿಟ್ಟು ಆ ಬೊಮ್ಮೆನೆ ಕೇಳ್ತಿದ್ದೀಯಲ್ಲ ಅಂತಾನೆ ಮನೋಜ. ನನ್ಗೆ ಅದೇ ಇಷ್ಟ, ನೀನು ಬಾ, ನಾವು ಹೋಗೋಣ, ತಗೊಂಡು ಬರೋಣ ಅಂತ ಕೈ ಹಿಡ್ಕೊಂಡು ಎಳಿತಿರ್ತಾಳೆ. ಅದು ಬೇಡ ಬಾ ಹೋಗೋಣ ಅಂತ ಮನೋಜ ಹೇಳ್ತಿರ್ತಾನೆ. ಬಾ ಅಂತ ಹಿಂಸೆ ಕೊಡ್ತಿರೋವಾಗ, ಅಯ್ಯೋ ನಾವು ಅಲ್ಲಿಗೆ ಹೋಗ್ಬಾರ್ದಮ್ಮ, ಅದು ಸಾಧಾರಣ ಬೊಂಬೆ ಅಲ್ಲ, ಕಚ್ಚೋ ಬೊಂಬೆ ಇದು ಅಂತಾನೆ. ಏನೋ ಬೊಂಬೆ ಕಚ್ಚುತ್ತಾ, ಹೇಗೆ ಅಂತಾಳೆ ಕನಗ. ದಿಢೀರಂತ ಕೇಳಿದ್ರೆ ಹೇಗೆ ಹೇಳೋದು, ನಾನು ಕಚ್ಚುತ್ತೆ ಅಂತ ಹೇಳಿದ್ನಲ್ಲ, ಬಾ ಅಂತಾನೆ. ಅರ್ಧತ್ರ ಹೋಗಿ ಬಚ್ಚಿಟ್ಕೊಳ್ಳೋಣ ಬಾ ಅಂತೇಳಿ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿರೋವಾಗ ಆ ಬೊಂಬೆಗೆ ಅಲ್ಲಿದೆಯಾ ಅಂತ ಕೇಳ್ತಾಳೆ. ತುಂಬ ಮುಖ್ಯವಾದದ್ದೇ ಕೇಳ್ತಿದ್ದಾಳಲ್ಲ ಅಂತ ಮನೋಜ್ ಅನ್ಕೋತಾನೆ. ಹೇಳು ಅಂತಿರೋವಾಗ, ಹೌದಮ್ಮ, ಅದಕ್ಕೆ ತುಂಬ ದೊಡ್ಡ ಅಲ್ಲಿದ್ದಾವೆ, ನೀನು ಹೋಗ್ತಿದ್ದಂಗೆ ಅದು ನಿನ್ನನ್ನು ಕಚ್ಬಿಡುತ್ತೆ ಅಂತಾನೆ. ಬಾ ನಾವು ಈ ಕಡೆಗೆ ಹೋಗೋಣ ಅಂತ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಿರೋವಾಗ ಕನಗ ಅವನ ಕೈಯಿಂದ ಬಿಡಿಸ್ಕೊಂಡು ಮನೋಜ್ ಅಯ್ಯೋ ಅಮ್ಮ ಅನ್ಕೊಂಡು ಕೆಳಗೆ ಬೀಳ್ತಾನೆ. ಅಯ್ಯೋ ಇವಳು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಗೊತ್ತಾಗ್ತಿಲ್ವೇ, ಅಯ್ಯೋ ಅಮ್ಮ ಅನ್ಕೊಂಡು ಓಡೋಗ್ತಾನೆ. ಆ ಬೊಂಬೆ ಅನ್ಕೊಂಡು ಹೋಗ್ತಿರೋವಾಗ ನಿಂತ್ಕೊಂತೇಳಿ ಹಿಡ್ಕೋತಾನೆ. ಇಲ್ವಾ ಅಂತೇಳಿ ಮರದಿಂದ ಓಡೋಗಿ ಬಚ್ಚಿಟ್ಕೋತಾರೆ. ಕಸ್ತೂರಿ ಮತ್ತೆ ಕಾಶಿನಾಥ್ ಅವರು ನೇರವಾಗಿ ಮರದ ಹತ್ರನೇ ಬರ್ತಾ ಇರ್ತಾರೆ. ಅಯ್ಯಯ್ಯೋ ಇವ್ರು ಏನಕ್ಕಪ್ಪ ಇಲ್ಲಿಗೆ ಬರ್ತಿದ್ದಾರೆ ಹಾಗಂತ ಮನೋಜ್ ಅನ್ಕೋತಿರ್ತಾನೆ. ಸರಿ ಈ ಕಡೆ ಬಾ ಅಂತ ಮರದ ಸುತ್ತಾ ಇರ್ತಾನೆ. ಕಸ್ತೂರಿ ಸುತ್ತಮುತ್ತ ನೋಡಿ, ಕಾಶಿನಾಥ್ ಅವರೇ ಈ ಮರ ನೋಡಿದ್ರ ಅಂತಾರೆ. ಚೆನ್ನಾಗೇ ಇದೆಯಲ್ಲ ಅಂತ ಕಾಶಿನಾಥ್ ಹೇಳ್ತಾರೆ. ಈ ಮರದ ಹತ್ರನೇ ನಾವು ಶೂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಿದೆ ಅಂತ ಕಸ್ತೂರಿ ಹೇಳ್ತಾರೆ. ಇಲ್ಲೇ ಶೂಟ್ ಮಾಡೋಣ ಅಂತೇಳಿ ಮತ್ತೆ ವಾಪಸ್ ಮರದ ಹತ್ರನೇ ಬರ್ತಾರೆ. ಅಯ್ಯಯ್ಯೋ ನನ್ನನ್ನು ಮರ ಸುತ್ತಿಸ್ತಿದಾರಲ್ಲಪ್ಪ ಹಾಗಂತ ಮನೋಜ್ ಅನ್ಕೋತಿರ್ತಾನೆ. ಕಾಶಿನಾಥ್ ಅವರೇ ಎರಡನೇ ಕತೆ ಮರದ ಬಗ್ಗೆ ತಾನೇ, ಅದಕ್ಕೆ ಈ ಮರ ಸೇರಿಸಿ ಶೂಟ್ ಮಾಡಿ ಅಂತ ಹೇಳ್ತಾರೆ ಕಸ್ತೂರಿ. ಈ ಮರದ ಹತ್ರನೇ ಕತೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ಅಂತಾರೆ. ಓಕೆ ಅಂತಾರೆ. ಈ ಕಡೆ ಮನೋಜ್ ಅಯ್ಯೋ ಇಲ್ಲೇನಾ, ಅಯ್ಯೋ ಅಂತ ತಲೆ ಚಿಚ್ಕೋತಿರ್ತಾನೆ. ಹಸ್ಬೆಂಡ್ ಏನಾಯ್ತು ಅಂತಾಳೆ ಕನಗ. ಅಂತ ಬಾಯಿ ಮೇಲೆ ಬೆಳ್ಳಿಡ್ತಾನೆ. ಕನಗ ಹಾಗೆಯೇ ಬಾಯಿ ಮುಚ್ಕೋತಾಳೆ. ನಾನು ಆ ಮರದ ಕೆಳಗೆ ನಿಂತ್ಕೋತೀನಿ, ನೀವು ಸೆಟ್ ಮಾಡಿ ಅಂತ ಕಸ್ತೂರಿ ಮರದ ಹತ್ರ ಬರ್ತಾರೆ. ಅಯ್ಯಯ್ಯೋ ನಾನು ಸರಿಯಾಗಿ ಸಿಕ್ಕಾಕೊಂಡೆ ಅಂತ ಮನೋಜ ಮರಕ್ಕೆ ಕೈಯಲ್ಲಿ ಹೊಡಿತಾನೆ. ಕೈ ನೋವಾಗಿ ಅಯ್ಯೋ ಅಮ್ಮ ಅಂತ ಕಿರ್ಸ್ಕೋತಾ ಇರ್ತಾನೆ. ಇದೋಕೆನಾ ಅಂತ ಕಸ್ತೂರಿಯವರು ಪೊಸಿಷನ್ಗೆ ಬರ್ತಾರೆ. ಸರಿ ಓಕೆ ಅಂತ ಕಾಶಿನಾಥ್ ಹೇಳ್ತಾರೆ. ಸರಿ ಸೆಟ್ ಮಾಡ್ಕೊಳ್ಳಿ ಅಂತಿರುವಾಗ ನೀವೇನು ಮಾತಾಡಬೇಕೋ ಅದನ್ನ ಹೇಳ್ತೀನಿ ರೀ ಅಂತ ಹೇಳಿ ಇಬ್ಬರು ಕೂಡ ಕತೆ ಬಗ್ಗೆ ಡಿಸ್ಕಷನ್ ಮಾಡ್ತಿರ್ತಾರೆ. ಅಯ್ಯೋ ಇವಳನ್ನ ಈಗಾಗಲೇ ಕಟ್ಕೊಂಡು ಅನುಭವಿಸ್ತಿದ್ದೀನಿ, ಈಗ ಜೊತೆಯಲ್ಲೇ ಕರ್ಕೊಂಡು ಬಂದು ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ, ಈಗ ಏನಪ್ಪ ಮಾಡಲಿ ಅಂತ ಮನೋಜ್ ಪೇಚಾಡ್ತಿರ್ತಾರೆ. ಆಗಲಿಗೆ ಜ್ಯೋತಿಷಿ ಬರೋದನ್ನ ನೋಡ್ತಾನೆ.
ಕರೆಕ್ಟ್ ಟೈಮ್ಗೆ ಎಂಟ್ರಿ ಕೊಡ್ತಿದ್ದಾರೆ ಅಂದ್ಕೊಂಡು ಫೋನ್ ಮಾಡ್ತಾನೆ. ಏನು ಪಾಪರಪ್ಪ ಮನೋಜ್, ನನ್ನ ನಿನಗೆ ಪಾರ್ಕ್ ಬರೋಕ್ಕೆ ಹೇಳಿದ್ರಿ, ನಾನು ಇಲ್ಲಿಗೆ ಬಂದಿದ್ದೀನಿ, ನೀವೇ ಕಾಣ್ತಿಲ್ವಲ್ಲ ಅಂತ ಕೇಳ್ತಾರೆ. ಸಾರ್ ಇಲ್ಲಿದ್ದೀನಿ, ಇಲ್ಲಿ ನೋಡಿ ಸಾರ್ ಅಂತ ಮನೋಜ ಕೈ ಬೀಸ್ತಾನೆ. ಏನಿದು ಪಾಪರಪ್ಪ ಮನೋಜ್, ಮರದ ಹತ್ರ ಬಚ್ಚಿಟ್ಕೊಂಡಿದ್ದೀರಲ್ಲ ಅಂತಾನೆ ಜ್ಯೋತಿಷಿ. ಸರ್ ಸ್ವಲ್ಪ ಅಲ್ಲಿ ನೋಡಿ ಸರ್ ಅಂತಾನೆ. ಕನಗ ತಾನೆ, ಅವ್ರಿಗೆ ಯಾಕೆ ಭಯ ಪಡ್ತಿದ್ದೀರಾ ಅಂತಾರೆ. ಯೋ ಸರ್, ಕನಗಾಗೆ ಭಯ ಪಡ್ತಿಲ್ಲ ನಾನು, ಅಲ್ಲಿ ನೋಡಿ ಸರ್ ಅಲ್ಲಿ ಅಂತಾನೆ ಮನೋಜ. ಅಲ್ಲಿ ಟೆಡಿ ಬೇರ್ ಇಟ್ಕೊಂಡು ಒಬ್ರು ಆಂಟಿ ನಿಂತಿದಾರಲ್ಲ, ಆ ಆಂಟಿ ನಮ್ಮಮ್ಮನ ಕ್ಲೋಸ್ ಫ್ರೆಂಡು ಅಂತಾನೆ. ನನ್ನನ್ನು ಕನಗನು ಜೊತೆಲಿ ನೋಡ್ಬಿಟ್ರೆ ಸಾಕು, ಹೋಗಿ ಅಮ್ಮನ ಜೊತೆ ಹೇಳ್ಬಿಡ್ತಾರೆ. ಮನೋಜ್ ಆಗಂತಿರೋವಾಗ ನಿಮ್ಗೆ ಗೊತ್ತಿರೋರು ಊರು ತುಂಬ ಇದ್ದಾರಲ್ಲ, ಹಾಗಂತ ಜ್ಯೋತಿಷಿ ಹೇಳ್ತಾರೆ. ಹೌದು ಸರ್, ಅವ್ರ ಹೆಸರು ಕಸ್ತೂರಿ ಅಂತ, ಅವ್ರನ್ನ ಈ ಜಾಗ ಬಿಟ್ಟು ಹೇಗಾದರೂ ಕಳಿಸಿ ಸರ್, ಇಲ್ಲಾಂದ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಅಂತಾನೆ ಮನೋಜ. ಸರಿ, ನನ್ನ ಹತ್ರ ಒಂದು ಐಡಿಯಾ ಇದೆ, ನಾನು ನೋಡ್ಕೋತೀನಿ ಅಂತ ಜ್ಯೋತಿಷಿ ಹೇಳ್ತಾರೆ. ಹಾಗೇನೆ ವಿಡಿಯೋ ಮಾಡೋ ಕಡೆ ಬಂದು ಅಡ್ಡ ನಿಂತ್ಕೋತಾರೆ. ಯಾಕೆ ಸರ್ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡ್ರಿ ಅಂತ ಕಾಶಿನಾಥ್ ಕೇಳ್ತಾರೆ. ನೀವಿಬ್ರು ಇಲ್ಲೇನು ಮಾಡ್ತಿದ್ದೀರಾ ಅಂತ ಜ್ಯೋತಿಷಿ ಕೇಳ್ತಾರೆ. ಸರ್ ಸುಮ್ಮನೆ ಮಕ್ಳಿಗೋಸ್ಕರ ವಿಡಿಯೋ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಕಾಶಿನಾಥ್. ಹೌದು ಸರ್ ಅಂತ ಹೇಳ್ತಿರೋವಾಗ, ನೀವೇನು ಬೇಕಾದರೂ ಮಾಡಿ, ಆದರೆ ಇಲ್ಲಿ ಯಾವ ಶೂಟಿಂಗು ಮಾಡಬೇಡಿ ಅಂತಾರೆ ಜ್ಯೋತಿಷಿ. ನೀವೇ ಸರ್ ಅದನ್ನೆಲ್ಲ ಕೇಳೋಕೆ ಅಂತ ಕಸ್ತೂರಿ ಕೇಳ್ತಾರೆ. ನಾನು ಇಲ್ಲಿನ ಅಧಿಕಾರಿ, ನೀವೀಗೆ ಇಲ್ಲಿ ವಿಡಿಯೋನೆಲ್ಲ ಮಾಡಬಾರ್ದು ಅಂತಾರೆ. ಸರ್ ನಾವು ಹೋದ್ವಾರ ತುಂಬಾನೇ ವಿಡಿಯೋ ಮಾಡ್ಕೊಂಡ್ವಿ, ಆಗ ಯಾರು ಏನು ಹೇಳಲೇ ಇಲ್ವಲ್ಲ ಅಂತ ಕಾಶಿನಾಥ್ ಕೇಳ್ತಾರೆ. ಅದು ಹೋದ್ವಾರ, ನಾನು ಹೇಳ್ತಿರೋದು ಈ ವಾರದಲ್ಲಿ. ರೂಲ್ಸ್ ಎಲ್ಲಾನು ಬದಲಾಯಿಸಾಯ್ತು. ಮೊದಲು ನಿಮ್ಮ ವಸ್ತುಗಳನ್ನೆಲ್ಲ ತಗೊಂಡು ನೀವಿಬ್ರು ಇಲ್ಲಿಂದ ಹೋಗಿ ಅಂತಾರೆ. ಜ್ಯೋತಿಷಿ ಆಗಂತಿರುವಾಗ, ಏನು ಸರ್ ಇದು, ನಾವು ಮಕ್ಳಿಗೋಸ್ಕರ ವಿಡಿಯೋ ಮಾಡ್ತಿದ್ದೀವಿ. ಕಾಶಿನಾಥ್ ಆಗಂತಿರುವಾಗ, ಸರ್ ನೀವು ಮಕ್ಳಿಗೋಸ್ಕರನಾದರೂ ಮಾಡಿ, ದೊಡ್ಡವ್ರಿಗೋಸ್ಕರನಾದರೂ ಮಾಡಿ, ಅದ್ರಲ್ಲಿ ನಮ್ಗೆ ಯಾವ ಸಮಸ್ಯೆನೂ ಇಲ್ಲ, ಆದರೆ ಈ ಪಾರ್ಕ್ನಲ್ಲಿ ನೀವು ವಿಡಿಯೋ ಮಾಡಬಾರ್ದು. ನಾನು ಹೇಳ್ತಿದ್ದೀನಲ್ಲ ಹೊಸ ರೂಲ್ಸ್ ಬಂದಿದೆ ಅಂತ, ಮತ್ತೆ ನೀವು ಅದನ್ನೇ ಹೇಳ್ತಿದ್ದೀರಲ್ಲ ಅಂತಾರೆ ಜ್ಯೋತಿಷಿ. ಈ ಕಡೆ ಕನಗ ಹಸ್ಬೆಂಡ್ ಅಂತ ಜೋರಾಗಿ ಕೂಗ್ತಾಳೆ. ಸುಮ್ಮನಿರ್ಬೇಕು ಸರಿನಾ ಅಂತಾನೆ. ಏನು ಮಾತಾಡಬಾರ್ದು, ಬಾಯಿ ಮೇಲೆ ಬೆಳ್ಳಿಟ್ಕೋ ಅಂತ ಮನೋಜ್ ಹೇಳ್ತಾನೆ. ಸರ್ ನಾವು ಈಗಾಗಲೇ ತುಂಬಾ ವಿಡಿಯೋ ಮಾಡಿದ್ದೀವಿ ಅಂತಿರುವಾಗ, ಸರ್ ಇದಕ್ಕೂ ಮುಂಚೆ ನೀವು ಎಷ್ಟು ಬೇಕಾದರೂ ಮಾಡಿರಲಿ, ಆದರೆ ಕಮರ್ಷಿಯಲ್ಗೋಸ್ಕರ ಇಲ್ಲಿ ಯಾರು ವಿಡಿಯೋ ಮಾಡಬಾರ್ದು. ಹೊಸ ಕಾನೂನು ತಂದಿದ್ದಾರೆ ಈಗ ತಾನೆ, ಅದನ್ನು ಮೀರಿ ನೀವು ವಿಡಿಯೋ ಮಾಡಿದ್ರೆ 500 ರೂಪಾಯಿ ಫೈನ್ ಹಾಕ್ತಾರೆ. ನೀವು ಫೈನ್ ಕಟ್ತೀರಾ ಅಥವಾ ನೀವಿಬ್ರು ಇಲ್ಲಿಂದ ಖಾಲಿ ಮಾಡ್ತೀರಾ ಅಂತ ಕೇಳ್ತಾರೆ. ಏನು ಸರ್ ಇದು, ಪಬ್ಲಿಕ್ ಯೂಸ್ ಮಾಡಲಿ ಅಂತ ತಾನೇ ಗೌರ್ಮೆಂಟ್ ಈ ಪಾರ್ಕ್ ಕಟ್ಸಿರೋದು. ಕಸ್ತೂರಿ ಅವರು ಹಂಗಂತಿರೋವಾಗ, ಹೌದು ಮೇಡಮ್, ವಾಕಿಂಗ್ ಮಾಡೋಕ್ಕೆ, ಕೂತ್ಕೊಂಡು ಮಾತಾಡೋಕ್ಕೆ, ಅದಕ್ಕೇನೆ ಈ ಪಾರ್ಕ್ ಇರೋದು. ಅದನ್ನೆಲ್ಲ ಬಿಟ್ಟು ಈ ಥರ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಶೂಟ್ ಮಾಡೋಕ್ಕೆಲ್ಲ ಪರ್ಮಿಷನ್ ಇರಲ್ಲ ಅಂತ ಜ್ಯೋತಿಷಿ ಹೇಳ್ತಾರೆ. ಕಸ್ತೂರಿ ಇಲ್ಲಿರೋದೇ ಬೇಡ, ಬಾ ನಾವು ಹೋಗೋಣ. ಏನಕ್ಕೆ ಅವಶ್ಯಕತೆ ಇಲ್ಲದೆ ಇವ್ರ ಹತ್ರ ಮಾತಾಡೋದು, ನಾವು ಒಳ್ಳೇದೇ ಮಾಡ್ತಿದ್ವಿ, ಏನು ಮಾಡೋದು, ಇವ್ರು ಬಿಡ್ತಿಲ್ವಲ್ಲ ಹಾಗಂತ ಕಾಶಿನಾಥ್ ಹೇಳ್ತಾರೆ. ಬೇಗ ಹೋಗಿ ಅಂತ ಜ್ಯೋತಿಷಿ ಹೇಳ್ತಾರೆ. ಅವ್ರು ಹೋದ್ಮೇಲೆ ಜ್ಯೋತಿಷಿ ಮರದ ಹತ್ರ ಬಂದು, ಪಾಪರಪ್ಪ ಮನೋಜ್ ನನ್ನ ಆ್ಯಕ್ಟಿಂಗ್ ಹೇಗಿತ್ತು ಅಂತ ಕೇಳ್ತಾನೆ. ಸರ್ ಸೂಪರ್ ಸರ್, ಕಳೆದೋಗ್ಬಿಟ್ಟೆ ಅಂತಾನೆ ಮನೋಜ. ಥ್ಯಾಂಕ್ ಯು ಅಂತ ಹೇಳ್ತಿರುವಾಗ ಕನಗ ಅವರಿಬ್ರು ತಳ್ಳಿ ಹಾಯ್ ಬೊಂಬೆ ಅಂತ ಹೇಳಿ ಅವರಿಬ್ರು ಒಂದೊಂದು ಕಡೆ ಹೋಗಿ ಬೀಳ್ತಾರೆ. ಓಡೋಗಿ ಆ ಬೊಂಬೆನ ಎತ್ಕೋತಾಳೆ. ಪಾಪರಪ್ಪ ಮನೋಜ್ ಏನೂ ಆಗಲಿಲ್ವಲ್ಲ ನಿಮಗೆ ಅಂತ ಜ್ಯೋತಿಷಿ ಬಂದು ಕೇಳ್ತಾನೆ. ಕನಗ ಬೊಂಬೆ ಹತ್ರ ಬಂದು, ನೀನು ಕಚ್ಚುತ್ತೀಯಾ ಅಂತ ಕೇಳ್ತಾಳೆ. ಹಸ್ಬೆಂಡ್ ಈ ಬೊಂಬೆ ಕಚ್ಚುತ್ತೆ ಅಂತ ಹೇಳಿದ್ರಿ, ನಿಜವಾಗ್ಲೂನಾ ಅಂತ ಕೇಳ್ತಾಳೆ. ಮೊದಲೆಲ್ಲ ಕಚ್ಚುತ್ತಿತ್ತು, ಈಗ ಕಚ್ಚಲ್ಲ, ಎತ್ಕೋ ಅಂತ ಹೇಳ್ತಾನೆ. ಖುಷಿಯಿಂದ ಬೊಂಬೆ ಎತ್ಕೋತಾಳೆ ಕನಗ. ಆದರೆ ಒಂದೊಂದು ಕ್ಷಣದಲ್ಲೂ ನೀವು ತಪ್ಪಿಸ್ಕೋತಾನೆ ಇದ್ದೀರಾ, ಯಾವತ್ತಾದರೂ ಒಂದಿನ ಈ ಊರಲ್ಲಿರೋರು ನಿಮ್ಗೆ ಗೊತ್ತಿರೋ ನೋಡ್ಬಿಟ್ರೆ ಅಂತ ಕೇಳ್ತಾರೆ ಜ್ಯೋತಿಷಿ. ಏನು ಸರ್ ಹೇಳ್ತಿದ್ದೀರಾ ನೀವು ಹಾಗಂತ ಮನೋಜ್ ಕೇಳ್ತಾನೆ. ಯಾರು ನೋಡಲ್ಲ, ಏನೇ ಇದ್ರು ನೀವು ಕೇರ್ಫುಲ್ ಆಗಿರಿ ಅಂತ ಹೇಳ್ತಾರೆ. ಅಯ್ಯಯ್ಯೋ, ಅವ್ರು ಏನಾದರೂ ಬೊಂಬೆ ಹುಡ್ಕೊಂಡು ಬಂದ್ಬಿಟ್ರೆ, ಬಾಬಾ ಅಂತೇಳಿ ಕನಗ ಕೈ ಹಿಡ್ಕೊಂಡು ಮನೋಜ್ ಓಡೋಗ್ತಾನೆ. ಅಯ್ಯೋ ಪಾಪಿ, ನನ್ನನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ರಲ್ಲ ಹಾಗಂತ ಜ್ಯೋತಿಷಿ ಬೈಕೊಂಡು ಬೇಗ ಮನೋಜ್ ಹಿಂದೆ ಬರ್ತಾರೆ. ಈ ಕಡೆ ಶ್ರುತಿ ಮನೆಯಲ್ಲಿ ಫೋನ್ ನೋಡ್ತಾ ಕೂತಿರ್ತಾಳೆ. ಏನು ಶ್ರುತಿ ಏನು ಮಾಡ್ತಿದೀಯ ಅಂತ ಶಾಂತಿ ಬಂದು ಕೇಳ್ತಾಳೆ. ಏನು ವಿಡಿಯೋ ಅದು ಅಂತ ಶಾಂತಿ ಕೇಳ್ತಾಳೆ. ಈಗ ಮಕ್ಕಳು ಫುಡ್ ಹ್ಯಾಬಿಟ್ಸ್ ಎಲ್ಲ ಬದಲಾಗಿದೆಯಲ್ಲ, ಅದರಿಂದ ಏನೇನು ಪ್ರಾಬ್ಲಮ್ ಬರ್ಬೋದು ಅಂತ ಒಂದು ಕಂಟೆಂಟ್ ರೆಡಿ ಮಾಡಿದ್ದೀನಿ, ಅದನ್ನು ಎಡಿಟ್ ಮಾಡ್ತಿದ್ದೀನಿ ಅಂತಾಳೆ ಶ್ರುತಿ. ಸರಿ ಒಳ್ಳೆ ವಿಷಯನೇ. ಏನಮ್ಮ ಅವಾಗವಾಗ ನೀನು ಮಾತ್ರ ವಿಡಿಯೋ ಮಾಡಿಕೊಂಡು ರೆಡಿ ಮಾಡ್ಕೋತಿದ್ಯಾ, ನಾವಿಬ್ರು ಸೇರಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡ್ವಲ್ಲ, ಅದ್ರ ಬಗ್ಗೆ ನೀನೇನು ಹೇಳಲೇ ಇಲ್ವಲ್ಲ ಅಂತಾಳೆ. ಯಾವಾಗ ನಾವಿಬ್ರು ವಿಡಿಯೋ ಮಾಡೋದು ಅಂತ ಶಾಂತಿ ಕೇಳ್ತಿರೋವಾಗ, ನೀವು ಯಾವಾಗ ಹೇಳಿದ್ರು ಓಕೆ ಅತ್ತೆ ಹಾಗಂತ ಶ್ರುತಿ ಹೇಳ್ತಾಳೆ. ಸರಿ ನಾನು ರೆಡಿಯಾಗ್ಬಿಟ್ಟು ಹೇಳ್ತೀನಿ ಹಾಗಂತ ಶಾಂತಿ ಹೇಳ್ತಾಳೆ. ಇದ್ರಲ್ಲಿ ರೆಡಿ ಆಗೋದು ಏನಿದೆ ಅತ್ತೆ, ನೀವು ಓಕೆ ಅಂತ ಹೇಳಿದ್ರೆ ಈ ಕ್ಷಣದಲ್ಲೇ ಶೂಟ್ ಮಾಡ್ತೀನಿ ಅಂತಾಳೆ ಶ್ರುತಿ. ಅಷ್ಟೇನೆ ಅಂತಿರೋವಾಗ, ಆಗಲ್ಲ ಅಮ್ಮ, ಈಗ ನಮ್ಮ ಅತ್ತೆಗೆ ಸ್ವಲ್ಪ ಹುಷಾರಿಲ್ವಲ್ಲ, ಮೊದಲು ಅವ್ರ ರಿಸಲ್ಟ್ ಏನು ಅಂತ ಗೊತ್ತಾಗಲಿ, ಆಮೇಲೆ ವಿಡಿಯೋ ಮಾಡೋಣ ಅಂತಾಳೆ. ಏನಂತೆ ರಿಸಲ್ಟ್ ಅಂತ ಬೇರೆ ಹೇಳ್ತಿದ್ದೀರಾ, ಅರ್ಥ ಆಗ್ತಿಲ್ವಲ್ಲ ಅಂತ ಶ್ರುತಿ ಕೇಳ್ತಾಳೆ. ಅವ್ರ ವಯಸ್ಸಾಯ್ತಲ್ವಾ, ಈಗ ಹಾಸ್ಪಿಟ್ಲಲ್ಲಿ ಬೇರೆ ಇದ್ದಾರೆ, ಅವ್ರ ಹಾಸ್ಪಿಟ್ಲಿಂದ ಜೀವಂತವಾಗಿ ಬರ್ತಾರಾ ಇಲ್ವಾ ಅಂತ ಯಾರಿಗೆ ಗೊತ್ತು. ಶಾಂತಿ ಹಾಗಂತಿರುವಾಗ, ಏನತ್ತೆ ಹೀಗೆ ಹೇಳ್ತಿದ್ದೀರಾ, ನಂಗೊಂದು ಅರ್ಥ ಆಗ್ತಿಲ್ಲ ಅಂತಾಳೆ ಶ್ರುತಿ. ಹೌದಮ್ಮ, ಈಗ ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ವಯಸ್ಸಾಗಿದೆ, ಶಕ್ತಿ ಕಡಿಮೆ ಆಗಿದೆ, ಜೀವಂತವಾಗಿ ಬಂದರೆ ಮನೆಗೆ ಬರ್ತಾರೆ, ಹಾಗೇನೆ ಅಲ್ಲೇ ಸತ್ತೋದ್ರೆ ಸ್ಮಶಾನಕ್ಕೆ ಹೋಗ್ತಾರೆ ಅಂತ ಹೇಳ್ತಾಳೆ ಶಾಂತಿ. ಆಗ ಶ್ರುತಿ, ಅಯ್ಯಯ್ಯೋ ಏನತ್ತೆ ಈಗೆಲ್ಲ ಮಾತಾಡ್ತಿದ್ದೀರಲ್ಲ, ಅಜ್ಜಿಗೆ ಏನೂ ಆಗಲ್ಲ, ಅವ್ರು ಚೆನ್ನಾಗಿರ್ಬೇಕು ಅಂತಾಳೆ. ಅಜ್ಜಿಗೆ ಏನಾದರೂ ಆಗಲಿ ಅಂತ ನಾನು ಹೇಳ್ತಿಲ್ಲ ಅಮ್ಮ,
ಅವ್ರ ಸ್ಥಿತಿಗತಿ ಹೇಗಿದೆ ಅಂತ ನನಗೆ ಗೊತ್ತಿದೆ, ಅದಕ್ಕೆ ಹೇಳ್ತಿದ್ದೀನಿ. ಆಮೇಲೆ ವಿಡಿಯೋ ಮಾಡೋಣ ಅಂತಾಳೆ ಶಾಂತಿ. ಹ್ಞೂ ಅಂತಾಳೆ ಶ್ರುತಿ. ಆಗ ಅಲ್ಲಿಗೆ ಸೂರ್ಯ ಮತ್ತೆ ಮೀನಾ ಬರ್ತಾರೆ. ಈಗ ನಾವು ಮಾತಾಡಿದ ವಿಷಯ ಅವ್ರಿಗೆ ಗೊತ್ತಾಗೋದು ಬೇಡ ಅಂತ ಶಾಂತಿ ಹೇಳ್ತಾಳೆ. ಬನ್ನಿ ಮೀನಾ ಮರಿ, ಹೇಗಿದ್ದೀರಾ ಇವಾಗ, ಪರವಾಗಿಲ್ವಾ ಅಂತ ಶ್ರುತಿ ಕೇಳ್ತಾಳೆ. ಪರವಾಗಿಲ್ಲ ಅಂತ ಮೀನಾ ಹೇಳ್ತಾಳೆ. ರೂಮ್ಗೆ ಹೋಗ್ತಿರೋವಾಗ ಬಾ ಇಲ್ಲಿ ಕೂತ್ಕೋ ಬಾ ಅಂತ ಶಾಂತಿ ಹೇಳ್ತಾಳೆ. ಇವತ್ತೇ ಡಿಸ್ಚಾರ್ಜ್ ಮಾಡ್ಬಿಟ್ರ ಅಂತ ರವಿ ಕೇಳ್ತಾನೆ. ಮೀನಾ ಬಂದು ಕುತ್ಕೋತಾಳೆ. ಈಗ ಪರವಾಗಿಲ್ವಾ ಅಂತ ಕೇಳ್ತಾಳೆ ಶಾಂತಿ. ಪರವಾಗಿಲ್ಲ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಲೇ, ಇದಕ್ಕೂ ಮೇಲೆ ಅತ್ತಿಗೆಗೆ ಪ್ರಾಬ್ಲಮ್ ಬರಲ್ಲ ಅಲ್ವಾ ಅಂತ ರವಿ ಕೇಳ್ತಾನೆ. ಇನ್ಯಾವ ಪ್ರಾಬ್ಲಮ್ಮು ಇಲ್ವೋ, ಚೆನ್ನಾಗಿ ರೆಸ್ಟ್ ಮಾಡೋಕೆ ಹೇಳಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಕೇಳೋದೆ ಮರ್ತ್ಬಿಟ್ಟೆ, ಊರಿನಲ್ಲಿ ಅಜ್ಜಿ ಹೇಗಿದ್ದಾರೆ ಅಂತ ರವಿ ಕೇಳ್ತಾನೆ. ಲಕ್ಕಿ ಇನ್ನೂ ಪ್ರಜ್ಞೆ ಇಲ್ಲದೆ ಹಾಗೆ ಇದ್ದಾರೆ ಕಣ. ಅದೇ ಒಂದು ಒಳ್ಳೆ ವಿಷಯ ಅಂದರೆ ಅವ್ರ ಜೀವಕ್ಕೆ ಏನೂ ಆಪತ್ತಿಲ್ಲ ಹಾಗಂತ ಡಾಕ್ಟರ್ ಹೇಳಿದ್ದಾರೆ ಅಂತಾನೆ ಸೂರ್ಯ. ಯಾವಾಗ ಪ್ರಜ್ಞೆ ಬರುತ್ತಂತೆ ಅಂತ ರವಿ ಕೇಳ್ತಾನೆ. ಗೊತ್ತಿಲ್ವಾ ಕಣ, ಲಕ್ಕಿಗೆ ಪ್ರಜ್ಞೆ ಬಂದು ಅವ್ರು ಮಾತಾಡಿ ಅವ್ರಿಗೇನು ಸಮಸ್ಯೆ ಆಗಿದೆ ಅಂತ ಮೊದಲು ತಿಳ್ಕೊಂಡ್ರೇ ಎಲ್ಲ ಗೊತ್ತಾಗೋದು. ಅವ್ರ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಯೋಚನೆನಾ ಅಂತ ಕಣ್ಣು ಬಿಟ್ಟ ಮೇಲೇ ಗೊತ್ತಾಗೋದು ಅಂತಾನೆ ಸೂರ್ಯ. ಅಜ್ಜಿ ಆದಷ್ಟು ಬೇಗ ಹುಷಾರಾಗಬೇಕು, ಮತ್ತೆ ಅವ್ರು ಇಲ್ಲಿಗೆ ಬರಬೇಕು ಅಂತಾನೆ ರವಿ. ಖಂಡಿತ ಬರ್ತಾರೆ ಕಣೋ, ಡಾಕ್ಟ್ರು ನಂಬಿಕೆ ಇಡಿ ಅಂತ ಹೇಳಿದ್ದಾರೆ ಅಂತಾನೆ ಸೂರ್ಯ. ನಿಮ್ಮ ಅಪ್ಪ ಬರ್ಲಿಲ್ವೇನೋ ಅಂತ ಶಾಂತಿ ಕೇಳ್ತಾಳೆ. ಇಲ್ಲ ಸಕ್ರೆ, ಲಕ್ಕಿ ಸರಿ ಹೋದ್ಮೇಲೆ ಬರ್ತಾರಂತೆ ಅಂತಾನೆ ಸೂರ್ಯ. ಮೀನಾ ಬಾ, ನೀನು ರೆಸ್ಟ್ ಮಾಡು ಅಂತ ಸೂರ್ಯ ಹೇಳ್ತಾನೆ. ಬನ್ನಿ ಮೀನಾ ಮರಿ ಅಂತ ಶ್ರುತಿ ಅವಳನ್ನ ಕರ್ಕೊಂಡು ರೂಮಿಗೆ ಹೋಗ್ತಾಳೆ. ಒಂದು ವಿಷಯ ಹೇಳ್ಬೇಕಿತ್ತು ಕಣೋ, ಅದು ನಿನ್ಗೆ ಗೊತ್ತೋ ಗೊತ್ತಿಲ್ವೋ ಅಂತ ನನಗೆ ಗೊತ್ತಿಲ್ಲ ಹಾಗಂತ ಸೂರ್ಯ ಕೇಳ್ತಾನೆ. ಏನು ವಿಷಯ ಅದು ಹೇಳು ಅಂತಾನೆ ಮನೋಜ. ಎಲ್ಲರೂ ಇಲ್ಲೇ ಇದ್ದಾರೆ, ನೀನು ಒಬ್ಬನ ಜೊತೆನೇ ಹೇಳ್ತೀನಿ ಬಾ ಅಂತಾನೆ. ಎಲ್ಲರೂ ಇರಲಿ ಬಿಡು, ನಾನು ಅದಕ್ಕೆಲ್ಲ ಭಯಪಡಲ್ಲ, ನೀನು ಇಲ್ಲೇ ಹೇಳು ಅಂತ ಹೇಳಿ ಮನೋಜ ಬಂದು ಸೋಫಾ ಮೇಲೆ ಕೂತ್ಕೋತಾನೆ. ನೀನು ಹೇಳ್ತಿರೋದು ಕರೆಕ್ಟಾಗಿದೆ ಕಣೋ, ಈ ವಿಷಯ ನಿನಗೆ ಮಾತ್ರ ಗೊತ್ತಾಗೋದಲ್ಲ, ಮನೇಲಿರೋರೆಲ್ರಿಗೂ ಗೊತ್ತಾಗಬೇಕು. ಎಲ್ಲರ ಮುಂದೆನೂ ಹೇಳ್ತೀನಿ ಕೇಳು. ಕನಕ ಕೆಲಸ ಮಾಡೋ ಹಾಸ್ಪಿಟ್ಲಿಗೆ ಆ ಪಾರ್ಲರಮ್ಮ ಚೆಕಪ್ಗೆ ಬಂದಿದ್ಲಂತೆ ಇವತ್ತು. ಅಲ್ಲಿ ಆ ಪಾರ್ಲರಮ್ಮ ಅವಳು ಹೋಟೆಲ್ ಬೆಳೀತಿರೋ ಮಗುಗೆ ಮನೋಜ್ ಅವರೇ ಅಪ್ಪ ಅಂತ ಹೆಸರು ಕೊಟ್ಟಿದ್ದಾರೆ. ಅವನಾಗಂತಿರೋವಾಗ ಶಾಂತಿ ಶಾಕ್ ಆಗ್ತಾಳೆ. ಶ್ರುತಿ ಮತ್ತೆ ರವಿ ಮುಖ ನೋಡ್ಕೋತಾರೆ. ಏನು ಹೇಳ್ತಿದೀಯ ಅಂತ ಮನೋಜ ಕೇಳ್ತಾನೆ. ಭಯ ಆಗ್ತಿದೆ ಅಲ್ವಾ, ನಾನು ಆಗಲೇ ಮಾತಾಡಬೇಕು ಅಂತ ಅಂದರೆ ಭಯ ಆಗಲ್ಲ ಅಂತ ಇಲ್ಲೇ ಬಂದು ಕೂತ್ಕೊಂಡೆ ಹಾಗಂತ ಸೂರ್ಯ ಹೇಳ್ತಿರೋವಾಗ ನಿನಗೆ ಯಾರೋ ಹೇಳಿದ್ದು ಅಂತ ಮನೋಜ ಕೇಳ್ತಾನೆ. ಕನಕನೇ ಹೇಳಿದ್ದು ಅಂತ ಸೂರ್ಯ ಹೇಳ್ತಾನೆ. ಆಗ ಶಾಂತಿ ಮನೋಜನ್ ಕುತ್ತಿಗೆ ಪಟ್ಟಿ ಇಟ್ಕೊಂಡು, ಏನೋ ಇದೆಯಲ್ಲ, ಇಂಥ ವಿಷಯಗಳೆಲ್ಲ ಅವ್ನಿಗೆ ಗೊತ್ತಾಗ್ತಿದೆ, ನಿನಗೆ ಗೊತ್ತಾಗ್ತಿಲ್ವಾ? ಅವಳಾಗಂತಿರೋವಾಗ ನನ್ಗೆ ಗೊತ್ತಾಗ್ಲಿಲ್ಲ ಅಮ್ಮ, ನಿಜವಾಗ್ಲೂ ನನ್ನ ಹೆಸರು ಕೊಡ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತಾನೆ. ನಿನ್ನ ಹೆಸರು ಕೊಡ್ದೆ ಬೇರೆ ಇನ್ಯಾರ ಹೆಸರು ಕೊಡ್ತಾರೋ, ನೀನ್ ತಾನೇ ಆ ಮಗುವಿನಪ್ಪ ಹಾಗಂತ ಸೂರ್ಯ ಹೇಳ್ತಿರೋವಾಗ ಅದೆಲ್ಲ ಏನೂ ಇಲ್ಲ, ಅವಳು ಹೇಳ್ಬಿಟ್ರೆ ಅದೆಲ್ಲ ನಿಜ ಆಗ್ಬಿಡುತ್ತಾ ಮನೋಜ್, ನೀನು ತಕ್ಷಣ ಹಾಸ್ಪಿಟಲ್ಗೆ ಹೋಗಿ ನೀನು ಆ ಮಗುವಿನ ಅಪ್ಪ ಅಲ್ಲ ಅಂತ ನಿನ್ನ ಹೆಸರನ್ನ ಅಳ್ಸಕ್ಕೆ ಬಾ ಅಂತ ಹೇಳ್ತಾಳೆ ಶಾಂತಿ. ಏನು ರಬ್ಬರಿಂದ ಅಳಿಸ್ಬೇಕಾ ಸಕ್ರೆ ಹಾಗಂತ ಸೂರ್ಯ ಕೇಳ್ತಿರೋವಾಗ ಸುಮ್ಮನೆ ಇರೋ ಸ್ವಲ್ಪ ಅಂತಾಳೆ ಶಾಂತಿ. ಮನೋಜ್ ಹೋಗೋ ನೀನು ಅಂತಿರೋವಾಗ, ಅಮ್ಮ ನೀನು ಅಂದ್ಕೊಳ್ಳೋ ಹಾಗೆ ಈಸಿಯಾಗಿ ಅದನ್ನೆಲ್ಲ ಮಾಡೋಕ್ಕಾಗಲ್ಲ ಅಮ್ಮ ಅಂತಾನೆ ಮನೋಜ. ಯಾಕಾಗೋಲ್ಲ ಅಂತ ಶಾಂತಿ ಕೇಳ್ತಾಳೆ. ಸಕ್ರೆ, ಹಾಸ್ಪಿಟಲ್ ಫಾರ್ಮ್ ಅಂದರೆ ಸಾಧಾರಣ ಅನ್ಕೋಬೇಡಿ, ನಾವು ಅಂದ್ಕೊಂಡಂಗೆ ಹೆಸರು ಸೇರ್ಸೋಕೆ ಅಳ್ಸೋಕೆ ನಮ್ಗೆ ಯಾವ ರೈಟ್ಸು ಇಲ್ಲ, ಅದು ಲೀಗಲ್ ಡಾಕ್ಯುಮೆಂಟ್ಸ್ ಸಕ್ರೆ. ಅದರಿಂದ ಮನೋಜೇ ಆ ಮಗುವಿನ ಅಪ್ಪ ಅಂತ ಬರ್ಸಿರೋದನ್ನ ಯಾರಿಂದನೂ ಅಳ್ಸೋಕ್ಕಾಗಲ್ಲ ಅಂತಾನೆ ಸೂರ್ಯ. ಶಾಂತಿ ಸೂರ್ಯನ ಮುಖ ನೋಡ್ತಾ ಇರ್ತಾಳೆ. ನಾನು ಹೇಳ್ತಿರೋದು ನಿಜ ಸಕ್ರೆ, ಕನಕ ಆ ಹಾಸ್ಪಿಟಲ್ನಲ್ಲಿ ತಾನೇ ಕೆಲಸ ಮಾಡ್ತಿರೋದು, ಎಲ್ಲನೂ ನೋಡಿನೇ ಅವಳು ಹೇಳಿದ್ದು. ಪಾರ್ಲರಮ್ಮ ಎಲ್ಲ ಫಾರ್ಮಲ್ಲೂ ಇವನೇ ಅಪ್ಪ ಅಂತ ಕೊಟ್ಟಿದ್ದಾರೆ. ಮಗು ಹುಟ್ಟುವಾಗ ಬರ್ತ್ ಸರ್ಟಿಫಿಕೇಟ್ನಲ್ಲಿ ಮನೋಜೆ ಮಗುವಿನ ಅಪ್ಪ ಅಂತ ಬರುತ್ತೆ. ಸೂರ್ಯ ಹಾಗಂತಿರುವಾಗ, ಮನೋಜ, ಬರ್ತ್ ಸರ್ಟಿಫಿಕೇಟ್ನಲ್ಲಿ ಆ ಮಗುವಿನ ಅಪ್ಪ ನೀನೇ ಅಂತ ಬಂದ್ಬಿಟ್ರೆ ಅದನ್ನು ಯಾರಿಂದನೂ ಬದಲಿಸೋಕ್ಕಾಗಲ್ಲ. ಆ ಮಗುವಿನ ಅಪ್ಪ ನೀನೇ ಅಂತ ಲೀಗಲ್ ಆಗಿ ರಿಜಿಸ್ಟರ್ ಆಗುತ್ತೆ ಅಂತಾನೆ ರವಿ. ಈಗಲಾದ್ರೂ ಒಪ್ಕೊ, ನೀನು ತಾನೇ ಆ ಮಗುವಿನ ಅಪ್ಪ ಅಂತ ಹೇಳ್ತಿರೋವಾಗ, ಅದೆಲ್ಲ ಏನೂ ಇಲ್ವೋ ಅಂತಾನೆ ಮನೋಜ. ರೋಹಿಣಿ ಆ ಮಗುವಿನ ಅಪ್ಪ ನೀವೇ ಅಂತ ಕೊಟ್ಟಿದ್ದಾರೆ ಅಂದಮೇಲೆ ಸುಮ್ಮನೆ ಕೊಟ್ಬಿಡ್ತಾರ ಅಂತ ಶ್ರುತಿ ಕೇಳ್ತಾಳೆ. ಅವಳು ಸುಳ್ಳು ಹೇಳ್ತಿದ್ದಾಳಮ್ಮ ಅಂತ ಶಾಂತಿ ಹೇಳ್ತಿರೋವಾಗ, ಹಾಗೆಲ್ಲ ಸುಳ್ಳು ಹೇಳಿದ್ರೆ ಒಂದು DNA ಟೆಸ್ಟ್ ಮಾಡಿಸಿದ್ರೆ ಸಾಕು, ಅದು ಸತ್ಯನ ಸುಳ್ಳು ಅಂತ ಗೊತ್ತಾಗ್ಬಿಡುತ್ತೆ. ಅದರಿಂದನೇ ರೋಹಿಣಿಯವರು ತುಂಬಾ ಎಚ್ಚರಿಕೆಯಿಂದನೇ ಹೆಸರು ಕೊಟ್ಟಿರ್ತಾರೆ ಅಂತಾಳೆ ಶ್ರುತಿ. ಮನೋಜ್ ಬಾಯಿಲಿ ಅಂತ ಶಾಂತಿ ಮನೋಜನ ಸೈಡ್ ಕರ್ಕೊಂಡೋಗಿ, ನೀನು ಹೇಗಾದ್ರೂ ಹಾಸ್ಪಿಟಲ್ಗೆ ಹೋಗಿ ಆ ಫಾರ್ಮಲ್ಲಿರೋ ನಿನ್ನ ಹೆಸರನ್ನ ಅಳಿಸ್ಬಿಡು ಅಂತಾಳೆ ಶಾಂತಿ. ಅಮ್ಮ, ನೀನು ಹೇಳೋದನ್ನೆಲ್ಲ ಮಾಡೋದು ಅಷ್ಟೊಂದು ಸುಲಭ ಅಲ್ಲಮ್ಮ, ಅದು ಲೀಗಲ್ ಡಾಕ್ಯುಮೆಂಟು, ಅದ್ರಲ್ಲಿ ಏನಾದರೂ ಮಾಡೋಕ್ಕೋಗಿ ಸಿಕ್ಕಾಕೊಂಡ್ರೆ ಪೊಲೀಸ್ನವರು ನನ್ನನ್ನು ಅರೆಸ್ಟ್ ಮಾಡ್ತಾರಮ್ಮ ಅಂತಾನೆ ಮನೋಜ. ಏನೋ ಅರೆಸ್ಟ್ ಮಾಡ್ತಾರಾ ಅಂತ ಶಾಂತಿ ಕೇಳ್ತಾಳೆ. ಹೌದು ಸಕ್ರೆ, ಐಡಿಯಾ ಕೊಟ್ಟಿದ್ದಕ್ಕೆ ನಿಮ್ಮನ್ನು ಸೇರಿಸಿ ಅರೆಸ್ಟ್ ಮಾಡ್ತಾರೆ ಅಂತಾನೆ ಸೂರ್ಯ. ಹಾಸ್ಪಿಟಲ್ನಿರೋ ಫಾರ್ಮ್ನಲ್ಲಿರೋ ಹೆಸರನ್ನ ಬದಲಿಸೋಕ್ಕಾಗಲ್ಲ ಅಂತ ತಾನೇ ನೀನು ಹೇಳ್ತಿರೋದು, ಅದಕ್ಕೆ ಬದಲಾಗಿ ಮನೋಜ್ ಹೆಸರನ್ನೇ ಬದಲಿಸ್ಬಿಟ್ರೆ ಹಾಗಂತ ಶಾಂತಿ ಹೇಳ್ತಿರೋವಾಗ ಶ್ರುತಿ, ರವಿ, ಸೂರ್ಯ ಎಲ್ಲರೂ ಮುಖ ನೋಡ್ಕೋತಾರೆ. ಅತ್ತೆ ಏನಿದು ಅಂತ ಶ್ರುತಿ ಕೇಳ್ತಾಳೆ. ಹೌದು, ಬೇರೆ ದಾರಿನೇ ಇಲ್ಲ ಅಂತಾಳೆ ಶಾಂತಿ. ಮನೋಜ್ ನಿಜವಾದ ಹೆಸರನ್ನ ಬದಲಾಯಿಸೋದು ಒಂದೇ ಒಂದು ದಾರಿ ಇರೋದು. ಇವನಿಗೆ ಬೇರೆ ಹೆಸರು ಏನಾದರೂ ಇಟ್ಟು ಇನ್ಮೇಲೆ ಇವನು ಮನೋಜ್ ಅಲ್ಲ ಅಂತ ಇಡೀ ಊರಿಗೆ ಗೊತ್ತಾಗುವಾಗ ಮಾಡಬೇಕು ಅಂತಾಳೆ. ಆಗ ಸೂರ್ಯ, ಸಕ್ರೆ, ಈಗಾಗಲೇ ಪಪ್ಪರಪ್ಪ ಮನೋಜ್ ಅಂತ ಬದಲಾಯಿಸಾಗಿದೆಯಲ್ಲ ಅಂತಾನೆ. ಅದರಲ್ಲಿ ಮನೋಜನ್ನ ಕಿತ್ತಾಕಿ ಬರೀ ಪಪ್ಪರಪ್ಪ ಅಂತ ಕರೆಯೋಣವಾ ಅಂತಾನೆ. ಆಗ ಶಾಂತಿ, ಈ ವಿಷಯದಲ್ಲಿ ನೀನು ತಲೆ ಇಡಬೇಡ, ಈ ಸಮಸ್ಯೆನ ನಾವಿಬ್ಬರೇ ನೋಡ್ಕೋತೀವಿ ಅಂತಾಳೆ.
ಲೇ ಮೊದಲು ನಿನ್ನ ಹೆಸರನ್ನ ಬದಲಾಯಿಸ್ಕೊಳ್ಳೋದು ನೋಡು. ಇನ್ಮೇಲೆ ನಿನ್ನ ಹೆಸರು ಮನೋಜ್ ಅಲ್ಲ, ಬೇರೆ ಏನಾದರೂ ಒಂದು ಇಟ್ಕೋ. ಹಾಗಂತ ಶಾಂತಿ ಹೇಳ್ತಿರೋವಾಗ ಎಲ್ಲರೂ ನಗ್ತಾ ಇರ್ತಾರೆ. ಆಗ ನಿನ್ನ ಹೆಸರು ಮನೋಜ್ ಅಲ್ಲ ಅಂತ ಇಡೀ ಊರಿಗೆ ಹೇಳ್ಬೋದು. ಅದೇ ನಿನ್ಗೆ ಒಳ್ಳೇದು ಅಂತಿರುವಾಗ ಎಲ್ಲರೂ ನಗ್ಬಿಡ್ತಾರೆ. ಲೇ ರವಿ, ಗೊತ್ತಾಗ್ತಿಲ್ಲ ಕಣ. ಬರ್ತಾ ಬರ್ತಾ ಸಕ್ಕರೆ ತುಂಬ ಬುದ್ಧಿಶಾಲಿಯಾಗಿ ಬದಲಾಗ್ತಿದ್ದಾರೆ ಅಂತಾನೆ ಸೂರ್ಯ. ಸಕ್ಕರೆ, ನಿಮ್ಮ ಬುದ್ಧಿವಂತಿಕೆಗೆ ಒಂದು ದೊಡ್ಡ ಸನ್ಮಾನನೇ ಮಾಡಬೇಕು. ಮಗುವಿನ ಅಪ್ಪನ ಹೆಸರನ್ನ ಬದಲಾಯಿಸೋಕ್ಕಾಗಲ್ಲ ಅಂತ ಇವನ ಹೆಸರನ್ನೇ ಬದಲಾಯಿಸ್ತಿದ್ದೀರಲ್ಲ. ಈಗೆಲ್ಲ ಮಾಡಿದ್ರೆ ಆ ಪಾರ್ಲರಮ್ಮ ಸುಮ್ಮನೆ ಬಿಟ್ಬಿಡ್ತಾಳ ಅಂತ ಸೂರ್ಯ ಹೇಳ್ತಾನೆ. ನಿನ್ನ ಈ ವಿಷಯದಲ್ಲಿ ತಲೆ ಇಡಬೇಡ ಅಂತ ನಾನು ಆಗಲೇ ಹೇಳ್ದೆ ತಾನೆ. ಹೋಗು ನೀನು ಇಲ್ಲಿಂದ ಅಂತಾಳೆ ಶಾಂತಿ. ಹೋಗಿ ನೀನು ಹೆಂಡ್ತಿನ ಚೆನ್ನಾಗಿ ನೋಡ್ಕೊ, ಇದನ್ನ ನಾವು ನೋಡ್ಕೋತೀವಿ ಅಂತಾಳೆ. ಇದನ್ನೆಲ್ಲ ಹೇಗೆ ಡೀಲ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ರೋಹಿಣಿ ಬೇಕು ಅಂತಾನೆ ಇದನ್ನೆಲ್ಲ ಮಾಡಿದಾಳೆ. ಎಲ್ಲ ಆಪಾದನೆನೂ ನನ್ನ ಮಗನ ಮೇಲೆ ಒರೆಸ್ಬಿಟ್ಟಿದ್ದಾಳೆ. ನನ್ನ ಮಗನ ನೋಡಿದ್ರೆ ಪಾಪ ಅನ್ನಿಸ್ತಿಲ್ವಾ ಅಂತಾಳೆ. ಹೌದೌದು, ಅವ್ನು ತುಂಬ ಪಾಪನೇ ಅಂತಾನೆ ರವಿ. ಪಾಪ ಅಂತ ನೀವೆಲ್ಲರೂ ಹೇಳ್ತಿದ್ರೆ ಈಗ ಅಪ್ಪ ಆಗಿದಾನಲ್ಲ ಅಂತಾನೆ ಸೂರ್ಯ. ಮತ್ತೆ ರೋಹಿಣಿ ಮಗುಗೆ ನಾಮಕರಣ ಮಾಡೋಕ್ಕೂ ಮುಂಚೆ ಅದಕ್ಕೂ ಮೊದಲು ಮನೋಜ್ ಅವ್ರಿಗೆ ನಾಮಕರಣ ಮಾಡ್ತೀರಾ ಅಂತಾಳೆ ಶ್ರುತಿ. ಹೌದೌದು, ಹೇಳಬೇಕು ಅಂದರೆ ಒಂದು ತೊಟ್ಲಾಕಿ ಅದರಲ್ಲಿ ಇವನನ್ನ ಮಲಗಿಸಿ 3 ಸರಿ ಹೆಸರು ಹೇಳ್ಬಿಡ್ತಾರೇನೋ ಅಂತಾನೆ ಸೂರ್ಯ. ಏಯ್, ನಿನಗೆ ಮಾತಾಡದೆ ಒಳಗೋಗು ಅಂತ ಹೇಳ್ತಿಲ್ವಾ ಮನೋಜ್? ಇದಕ್ಕೆಲ್ಲ ಬೇಗ ಏನಾದರೂ ಒಂದು ಯೋಚನೆ ಮಾಡಬೇಕು. ಸರಿನಮ್ಮ, ಯೋಚನೆ ಮಾಡೋಣ ಅಂತಾನೆ ಮನೋಜ. ಇವನು ಯೋಚನೆ ಮಾಡೋವಷ್ಟರಲ್ಲಿ ಆ ಪಾರ್ಲರಮ್ಮ ಮಗು ಎತ್ತು ಅದು ಒಂದು ಇವನನ್ನ ಅಪ್ಪ ಅಂತ ಕರೆಯುತ್ತೆ ಅಂತಾನೆ ಸೂರ್ಯ. ಲೇ, ನೀನು ಮಾತಾಡಬೇಡ, ಒಳಗೋಗು ಅಂತ ಹೇಳ್ತಿಲ್ವೇನೋ ಅಂತಾಳೆ ಶಾಂತಿ. ಹೋಗೋ ಒಳಗೆ ಅಂತಿರುವಾಗ ಸಕ್ಕರೆ, ನಾನು ಒಳಗೆ ಹೋಗ್ತೀನಿ, ಅದಕ್ಕೂ ಮುಂಚೆ ಒಂದೇ ಒಂದು ಮಾತು ಹೇಳ್ತೀನಿ ಕೇಳಿ. ಇವನು ಮಾತಾಡೋದು ನಡ್ಕೋತಿರೋದನ್ನೆಲ್ಲನೂ ನೋಡ್ತಿದ್ರೆ ಯಾವುದೋ ದೊಡ್ಡ ಸಮಸ್ಯೆನಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಅನಿಸ್ತಿದೆ. ನೀವು ಕೂಡ ಇವನ ಜೊತೆ ಸಮಸ್ಯೆನಲ್ಲಿ ಸಿಕ್ಕಾಕೋಬೇಡಿ, ಜಾಗ್ರತೆಯಾಗಿರಿ ಅಂತ ಹೇಳೋಗ್ತಾನೆ. ಅತ್ತೆ, ನೀವು ವಿಡಿಯೋ ಮಾಡಿ ವೈರಲ್ ಆಗೋಕ್ಕೂ ಮುಂಚೆ ಇವರೇ ಯಾವುದಾದ್ರೂ ಸ್ಕ್ಯಾಂಡಲ್ನಲ್ಲಿ ಸಿಕ್ಕಾಕೊಂಡು ಬೇಗ ವೈರಲ್ ಆಗಿಬಿಡ್ತಾರೆ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಶ್ರುತಿ ಹೇಳ್ತಾಳೆ. ಅಮ್ಮ, ನೀನು ಅದನ್ನೆಲ್ಲ ಬಿಡಮ್ಮ, ಆ ಹೆಸರಿನ ವಿಷಯದಲ್ಲಿ ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ಕೋತೀನಿ ಅಂತಾನೆ ಮನೋಜ. ಶಾಂತಿ ಇವನು ಏನು ಹೆಸರಿಡ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.